ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 92ನೇ ಅಧ್ಯಾಯ ತನಕ ನಿನ್ನೆ ಕಥೆ ಮುಗಿದಿತ್ತು. ಪೌಂಡ್ರಕ ವಾಸುದೇವ ಮತ್ತು ಭಗವಂತನಾಂಶ ವಾಸುದೇವ ಇವರಿಬ್ಬರು ಕೂಡ ಸಹೋದರಿಯರ ಮಕ್ಕಳು. ತಪ್ಪಾಗಿದೆ, ಸಹೋದರಿಯರ ಮಕ್ಕಳಲ್ಲ, ಒಬ್ಬನೇ ತಂದೆ ಮಕ್ಕಳು, ವಸುದೇವನ ಮಕ್ಕಳು. ವಸುದೇವನ ಮೇಲೆ ಮತ್ತೆ ಸಾಮೂಹಿಕವಾಗಿ ಎಲ್ಲ ಯಾದವರ ಮೇಲೆ ಆ ಪೌಂಡ್ರಕ ವಾಸುದೇವನಿಗೆ ಅಗಾಧವಾದಂತಹ ದ್ವೇಷ ಇತ್ತು, ಕ್ರೋಧವೂ ಇತ್ತು. ಹಾಗಾಗಿ ಕೃಷ್ಣ ಇಲ್ಲದೇ ಇರುವಂತಹ ಈ ಸಂದರ್ಭವನ್ನು ಗಮನಿಸಿ ಯಾದವರ ರಾಜಧಾನಿಯಾದಂತಹ ದ್ವಾರಕಾನಗರದ ಮೇಲೆ ದಂಡೆತ್ತಿ ಹೋಗಬೇಕು ಅಂತ ಈ ಪೌಂಡ್ರಕ ವಾಸುದೇವ ಆಲೋಚನೆ ಮಾಡಿದ್ದ. ನಾರದ ಅಲ್ಲಿಗೆ ಬಂದಾಗ ನನ್ನ ಕೀರ್ತಿಯನ್ನು ನೀವು ಎಲ್ಲ ಕಡೆ ಬಿತ್ತರಿಸಿರಿ ಅಂತ ಅವರಿಗೆ ಕೇಳ್ಕೊಂಡಿದ್ದ ಪೌಂಡ್ರಕ. ಆಗ ನಾರದರು, ಕೃಷ್ಣ ಈ ಭೂಲೋಕದಲ್ಲಿ ಇರುವ ತನಕ ಅವನೊಬ್ಬನೇ ವಾಸುದೇವ, ಅವನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ನಾವು ವಾಸುದೇವ ಅಂತ ಕರೆಯೋದು ಉಚಿತವಲ್ಲ. ನಿನಗೆ ಅಂತ್ಯಕಾಲ ಸಮೀಪಿಸಿದಾದ್ರಿಂದ ನೀನು ಹೀಗೆ ದುರಹಂಕಾರದ ವರ್ತನೆಯನ್ನು ತೋರ್ತಾ ಇದ್ದೆ ಅಂತ ಆ ಪೌಂಡ್ರಕನಿಗೆ ಬುದ್ಧಿ ಹೇಳಿದ್ರು. ಅಲ್ಲಿಗೆ 92 ಅಧ್ಯಾಯ ಮುಗಿತ್ತು. 93ನೇ ಅಧ್ಯಾಯದಲ್ಲಿ ನಾರದರು ಹೇಳಿದಂತಹ ಮಾತುಗಳನ್ನು ಕೇಳಿ ಪೌಂಡ್ರಕ ಏನು ಮಾತಾಡಿದ ಅನ್ನೋ ವಿಷಯ ಬಂದಿದೆ. ವಸುದೇವನ ಮಗನಲ್ಲಿ ವಸುದೇವನಿಗೆ ಅನೇಕ ಜನ ಪತ್ನಿಯರಿದ್ರು. ಇಲ್ಲಿ ಪೌಂಡ್ರಕ ವಾಸುದೇವ, ಸುಧಾಲ ವಾಸುದೇವ ಅಂತ ಮತ್ತೊಬ್ಬ. ವಾಸುದೇವ ಅನ್ನೋ ಶಬ್ದಕ್ಕೆ ವಸುದೇವನ ಮಗ ಅಂತಾನೆ ಅರ್ಥ. ಇವರೆಲ್ಲ ವಸುದೇವನ ಮಕ್ಕಳೇ, ಬೇರೆ ಬೇರೆ ಹೆಣ್ಣಂದ್ರೆ ಮಕ್ಕಳು ಅಷ್ಟೇ. ಪೌಂಡ್ರಕ ಅತ್ಯಂತ ಕ್ರುದ್ಧನಾಗಿ ಆ ದೇವರ್ಷಿಯಾದಂಥ ನಾರದರಿಗೆ ಹೀಗೆ ಹೇಳಿದ, ಮಹರ್ಷಿಗಳೇ, ನೀವೇನು ಮಾತಾಡ್ತಿದ್ದೀರಿ? ನಾನು ರಾಜನಾಗಿದ್ದೇನೆ, ಸಮಯೋಚಿತವಾದಂತಹ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ನನಗೆ ಮಂತ್ರಿಗಳಿದ್ದಾರೆ, ನನ್ನವರೇ ಆದಂತಹ ಬ್ರಾಹ್ಮಣರ ಗುಂಪಿದೆ. ಆದ್ರೆ ನೀವು ಮಾತ್ರ ನನ್ನಂಥವ್ರಿಗೆ ಯಾವತ್ತೂ ಶಾಪ ಕೊಟ್ಕೊಂಡು ಓಡಾಡ್ತಿದ್ದೀರಿ. ನಮ್ಮಂಥವ್ರನ್ನ ಕಂಡ್ರೆ ನಿಮಗೆ ದ್ವೇಷವಿದೆ, ನೀವು ಇಲ್ಲಿರೋ ಅಗತ್ಯ ಇಲ್ಲ, ಇಚ್ಛೆ ಬಂದಲ್ಲಿ ಹೊರಟು ಹೋಗಿ ಅಂತ ಹೀಗೆ ಹೇಳಿದೆ. ನಾರದರು ಬೇರೆ ಮಾತಾಡಲಿಲ್ಲ. ಕೂಡಲೇ ಅವರು ಅಲ್ಲಿಂದ ತೆರಳಿ ಕೃಷ್ಣ ಇದ್ದಲ್ಲಿಗೆ ಬಂದರು, ಬದರಿಕಾಶ್ರಮಕ್ಕೆ ಬಂದರು. ಕೃಷ್ಣ ಇನ್ನೂ ಬದರಿಕಾಶ್ರಮದಲ್ಲಿದ್ದ. ಆತನನ್ನ ಸಂದರ್ಶಿಸಿದರು. ಎಲ್ಲ ವಿಷಯಗಳನ್ನು ಕೃಷ್ಣನಿಗೆ ಅವರು ತರುಹಿದರು. ಅವನು ಏನಾದರೂ ಹೇಳಲಿ, ನಾಳೆ ನಾನು ಆತನ ದರ್ಪವನ್ನ ಅಡಗಿಸ್ತೇನೆ ಅಂದ ಕೃಷ್ಣ. ಈ ಕಡೆ ಆ ಪೌಂಡ್ರಕ ವಾಸುದೇವ ತನ್ನ ಬೃಹದಾಕಾರ ಸೈನ್ಯವನ್ನ ತೆಗೆದುಕೊಂಡು ಆ ದ್ವಾರಕಾನಗರದ ಮೇಲೆ ದಂಡೆತ್ತಿ ಹೊರಟ. ಹಲವಾರು ಸಾವಿರ ಅಶ್ವ ಸೈನಿಕರು, ಬಹುಸಂಖ್ಯಾತರಾದಂತಹ ಗಜ ಸೈನಿಕರಿಂದ ಕೂಡಿಕೊಂಡು ಹೊರಟ. ಏಕಲವ್ಯ ಮೊದಲಾದಂತಹ ರಾಜರು ಕೂಡ ಆ ಪೌಂಡ್ರಕ ವಾಸುದೇವನನ್ನ ಸುತ್ತುವರೆದು ಪ್ರಯಾಣ ಮಾಡ್ತಿದ್ರು. ಆ ವಿಸ್ತಾರವಾದಂತಹ ಸೈನ್ಯದಲ್ಲಿ 8,000 ರಸ ಸೈನಿಕರಿದ್ರು, 10,000 ಗಜ ಸೈನಿಕರಿದ್ರು ಮತ್ತು 10 ಕೋಟಿ ಪದಾತಿ ಸೈನಿಕರಿದ್ರು. ಇದು ಬೃಹದಾಕಾರವಂತ ಸೈನ್ಯ ಆಗಿತ್ತು. ಅದು ಕೂಡ ಅರ್ಧರಾತ್ರಿಯ ಸಂದರ್ಭದಲ್ಲಿ ದ್ವಾರಕಾನಗರದ ಮೇಲೆ ಮುತ್ತಿಗೆ ಹಾಕಿದ ಅವನು. ಪೌಂಡ್ರಕ ವಾಸುದೇವನ ಸೈನಿಕರೆಲ್ಲರೂ ಕೂಡ ತಮ್ಮ ಕೈಗಳಲ್ಲಿ ಪಂಜುಗಳನ್ನು ಹಿಡ್ಕೊಂಡಿದ್ರು. ದ್ವಾರಕಾನಗರವನ್ನು ಆಕ್ರಮಣ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಧಾವಿಸಿದ್ರು. ಪೌಂಡ್ರಕ ವಾಸುದೇವ ಕೂಡ ತಾನೊಂದು ದೊಡ್ಡ ರಥದಲ್ಲಿ ಕೂತ್ಕೊಂಡ ತನ್ನ ಸೇನಾ ಪ್ರಮುಖರನ್ನ, ಸೇನಾಪತಿಗಳನ್ನು ಮುಂದೆ ಮಾಡಿಕೊಂಡು ಅವರಿಗೆ ಹೀಗೆ ಹೇಳಿದ, ನೀವೆಲ್ಲರೂ ಈಗ ರಣಭೇರಿಯನ್ನು ಬಾರಿಸಿರಿ. ನನ್ನ ಹೆಸರಿನಿಂದ ದ್ವಾರಕಾನಗರ ನಿವಾಸಿಗಳಿಗೆ ಹೀಗೆ ಒಂದು ನಿರೂಪವನ್ನು ಕೊಟ್ಟು ಕಳಿಸಿ, ಒಂದು ಸಂದೇಶವನ್ನು ಕೊಟ್ಟು ಕಳಿಸಿ. ಯಾದವರೇ, ನೀವೆಲ್ಲರೂ ಈಗ ನಮ್ಮ ರಾಜನಾಂಶ ಪೌಂಡ್ರಕನ ಸೈನ್ಯದೊಂದಿಗೆ ಯುದ್ಧ ಮಾಡಿ, ಇಲ್ಲದೆ ಇದ್ರೆ ನಮಗೆ ಶರಣಾಗತರಾಗಿರಿ, ನಮಗೆ ಕಪ್ಪು ಕಾಣಿಕೆಗಳನ್ನು ಕೊಡಿ. ಕೃಷ್ಣನ ಆಶ್ರಯದಿಂದ ಕೊಬ್ಬಿರುವಂತಹ ನಿಮಗೆಲ್ಲರಿಗೂ ಕೂಡ ಬುದ್ಧಿ ಕಲಿಸಕ್ಕಾಗಿ ನಮ್ಮ ರಾಜನಾದಂತಹ ಪೌಂಡ್ರಕ, ಅಥವಾ ಅವನಿಗೆ ಪೌಂಡ್ರ ಅಂತ ಕೂಡ ಹೆಸರು, ಆತ ಇಲ್ಲಿಗೆ ಬಂದಿದ್ದಾನೆ. ಈ ಒಂದು ಸಂದೇಶವನ್ನ ಅವನಿಗೆ ಮುಟ್ಟಿಸಿ, ಆ ನಗರದ ನಿವಾಸಿಗಳಿಗೆ ಮುಟ್ಟಿಸಿ ಅಂತ ಹೇಳಿದ ಪೌಂಡ್ರಕ. ಕರಾಳವಾದಂತಹ ರಾತ್ರಿಯಲ್ಲಿ ಆ ಸೈನಿಕರು ಕೂಡ, ದೂತರು ಕೂಡ ಪಂಜುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಮುಂದೆ ಹೋದರು.
ಕೃಷ್ಣ ಎಲ್ಲಿ ಹೋಗಿದ್ದಾನೆ? ಇಲ್ಲಿ ಕಾಣಿಸ್ತಾ ಇಲ್ವಲ್ಲ. ಜಗತ್ಪತಿ ಅನಿಸಿಕೊಂಡಿರುವಂತಹ ಯಾದವರ ರಾಜನಾದ ಗೋಪಾಲಕ ಎಲ್ಲಿದ್ದಾನೆ? ಮಹಾವೀರನಾದಂಥ ಸಾತ್ಯಕಿಯಾದರೂ ಎಲ್ಲಿದ್ದಾನೆ? ಕೃತವರ್ಮ ಎಲ್ಲಿದ್ದಾನೆ? ಬಲಭದ್ರ ಎಲ್ಲಿದ್ದಾನೆ ಅಂತ ಎಲ್ಲರೂ ಗರ್ಜನೆ ಮಾಡ್ತಿದ್ರು. 93ನೇ ಅಧ್ಯಾಯ ಅಲ್ಲಿಗೆ ಮುಕ್ತಾಯ ಆಗಿದೆ. 94ನೇ ಅಧ್ಯಾಯದಲ್ಲಿ ಬರೋ ವಿಷಯ ಏನಂದ್ರೆ, ದ್ವಾರಕಾ ನಗರದ ಹೆಬ್ಬಾಗಿಲಿನಲ್ಲಿ ಆ ಬೃಹತ್ ಪ್ರಮಾಣದ ಸೈನ್ಯ ಸಂಗ್ರಹವಾಗಿತ್ತು. ಅದನ್ನ ಯಾದವರು ನೋಡಿದರು. ಯದುವೀರರು ಕೂಡ ಕೈಯಲ್ಲಿ ಪಂಜುಗಳನ್ನು ತಗೊಂಡ್ರು. ಕತ್ತಲೆಯನ್ನು ಪರಿಹಾರ ಮಾಡ್ಕೊಳ್ಳಬೇಕಾಗಿ ಅವರು ಕೂಡ ಪಂಜುಗಳನ್ನು ತಗೊಂಡ್ರು. ಸಾತ್ಯಕಿ, ಬಲಭದ್ರ, ಕಾರ್ತಿಕ್ಯ, ನಿಷಠ, ಮಹಾಮೇಧಾವಿಯಾದಂತಹ ಉದ್ಧವ, ಉಗ್ರಸೇನ ಮೊದಲಾದವರು ಕವಚಗಳನ್ನು ಧರಿಸಿದ್ರು. ಯಾದವ ಸೈನಿಕರು ಆ ಪೌಂಡ್ರಕ ವಾಸುದೇವ ಎಲ್ಲಿದ್ದಾನೆ, ಅವನನ್ನು ಈಗ ಕೂಡಲೇ ಹಿಡಿದು ಸಂಹರಿಸಿ ಬಿಡೋಣ ಅಂತ ಪರಸ್ಪರ ಗರ್ಜನೆ ಮಾಡ್ತಿದ್ರು. ಪರಸ್ಪರ ಎರಡೂ ಸೈನ್ಯಗಳಲ್ಲಿ ಆ ಸೈನಿಕರು ತಾವು ಯುದ್ಧದಲ್ಲಿ ತೋರಿಸಿದಂಥ ಪರಾಕ್ರಮದ ಬಗ್ಗೆ ಹೊತ್ಕೊಳ್ತಾ ಇದ್ರು. ನನ್ನಿಂದ ಕೊಲ್ಲಲ್ಪಟ್ಟಂತಹ ಮನುಷ್ಯ ಇಲ್ಲಿ ಬಿದ್ದಿದ್ದಾನೆ, ಆನೆ ಇಲ್ಲಿ ಬಿದ್ದಿದೆ, ರಥ ಇಲ್ಲಿ ಬಿದ್ದಿದೆ ಅಂತ ಈಗ ಮಾತಾಡ್ಕೊಳ್ತಾ ಇದ್ರು. ಸಾವಿರಾರು ರಾಜರು ಮತ್ತು ಸಾವಿರಾರು ಸೈನಿಕರು ಅಲ್ಲಿ ಬಾಣಗಳ ಏಟಿನಿಂದ ಪ್ರಹೃತರಾಗಿ ಕೆಳಗೆ ಬಿದ್ದರು. ಇನ್ನು ಅಲ್ಲಿಗೆ 94ನೇ ಅಧ್ಯಾಯ ಮುಕ್ತಾಯ ಆಗಿದೆ. 95ನೇ ಅಧ್ಯಾಯದಲ್ಲಿ ನೋಡುವಂಥ ಸಂಗತಿ ಏನಂದ್ರೆ, ಆ ಏಕಲವ್ಯ ಆ ಯದುವಂಶ ಶಿರೋಮಣಿಗಳಿಗೆ ಹೇಳಿದ, ನಾನು ಮಹಾಬಲಿಷ್ಠನಾದಂತಹ ಪರಾಕ್ರಮಿಯಾದಂತಹ ಏಕಲವ್ಯನಾಗಿದ್ದಾನೆ. ನನ್ನನ್ನು ಎದುರಿಸಿ ಬಂದಂತಹ ಸಾತ್ಯಕಿ ಎಲ್ಲಿಗೆ ಹೋಗಿದ್ದಾನೆ? ಅವನ್ಯಾಕೆ ನನ್ನನ್ನು ಎದುರಿಸಿ ಯುದ್ಧ ಮಾಡಲಿಕ್ಕೆ ಬರ್ತಿಲ್ಲ? ಇಲ್ಲ, ಇವನೇ ಅದೇ ಏಕಲವ್ಯ. ಅರ್ಜುನನ ಮೇಲೆ ಸ್ಪರ್ಧೆ ಯಾವ ಏಕಲವ್ಯ ಮಾಡಿದ್ದಲ್ಲ, ಅದೇ ಏಕಲವ್ಯನೇ. ಹೀಗೆ ಅವನು ಸಿಂಹನಾದ ಮಾಡಿದ ಅನ್ನೋರಿಗೆ 94ನೇ ಅಧ್ಯಾಯ ಮುಗಿದಿತ್ತು. 95ನೇ ಅಧ್ಯಾಯದಲ್ಲಿ ಬರುವ ವಿಷಯ ಏನಂದ್ರೆ, ಆ ಯಾದವ ಸೈನಿಕರಂದ್ರೆ ಓಡಿ ಹೋದ್ರು ಏಕಲವ್ಯನ ಪರಾಕ್ರಮವನ್ನು ಎದುರಿಸಲಿಕ್ಕಾಗದೆ. ಪೌಂಡ್ರಕ ವಾಸುದೇವನಿಗಂತೂ ಭಾರಿ ಸಂಭ್ರಮ ಆಯಿತು. ಯಾದವ ಸೈನ್ಯವನ್ನು ನಾನು ಯಾವ ಗೆದ್ದೇ ಬಿಟ್ಟೆ ಅಂತ ಭಾವಿಸಿದ ಆತ. ತನ್ನ ಕಡೆಯ ಸೈನಿಕರಿಗೆ ಹೇಳಿದ, ದ್ವಾರಕಾಪಟ್ಟಣದ ಹೆಬ್ಬಾಗಿಲನ್ನು ಭೇದಿಸಿರಿ. ಕೊಡ್ಲಿಗಳು, ಆಮೇಲೆ ಕಲ್ಲುಗಳು ಮತ್ತು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಎತ್ತಿ ಎಸೆಯುವಂತಹ ಯಂತ್ರಗಳು ಇವೆಲ್ಲವನ್ನು ಕೂಡ ಸಜ್ಜುಗೊಳಿಸಿ, ಶತ್ರುಗಳ ಅರಮನೆಯಲ್ಲಿರುವಂತಹ ರತ್ನದ ರಾಶಿ, ಅಲ್ಲಿರುವಂತಹ ದಾಸಿಯರು ಇವರೆಲ್ಲರನ್ನು ಕೂಡ ಹಿಡಿದಿಟ್ಕೊಳ್ಳಿ ಆಜ್ಞಾಪನೆ ಮಾಡಿದ. ಮೂರ್ತಿ ಹೋಗಿದ್ದ ಸಾತ್ಯಕಿ ಏಕಲವ್ಯನ ಬಾಣಗಳಿಂದ ಏಟನ್ನು ತಿಂದು. ಆತ ಎಚ್ಚೆತ್ತುಕೊಂಡು ಮನಸ್ಸಿನಲ್ಲಿ ಈಗ ಆಲೋಚನೆ ಮಾಡಿದ, ನಮ್ಮೆಲ್ಲರಿಗೆ ನಾಯಕನಾದಂತಹ ಕೃಷ್ಣ ನನ್ನ ಮೇಲೆ ನಗರದ ರಕ್ಷಣೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನು ಕೊಟ್ಟು ತಾನು ಶಂಕರನ ಸಂದರ್ಶನಕ್ಕಾಗಿ ಕೈಲಾಸಕ್ಕೆ ಹೋಗಿದ್ದಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ ನಾನು ಅಂತ ಆಲೋಚನೆ ಮಾಡಿದ. ಕೃಷ್ಣನ ಸಾರಥಿ ಆದವನು ದಾರುಕ. ಆ ದಾರುಕನ ಮಗನಿಂದ ನಡೆಸಲ್ಪಟ್ಟಂತಹ ಮತ್ತೊಂದು ರಥವನ್ನು ಏರಿ ಆ ಸಾತ್ಯಕಿ ಯುದ್ಧ ಭೂಮಿಗೆ ಬಂದ. ಬಲರಾಮನು ಕೂಡ ಅದೇ ಸಂದರ್ಭದಲ್ಲಿ ಮತ್ತೊಂದು ರಥವನ್ನು ಏರಿ ಯುದ್ಧಕ್ಕೆ ಬಂದ. ಯಾದವರ ಮಹಾ ಮಂತ್ರಿಯಾದಂತಹ ಉದ್ಧವನು ಕೂಡ ಯುದ್ಧಕ್ಕೆ ಬಂದ. ದ್ವಾರಕಾಪಟ್ಟಣದ ಪೂರ್ವದ ದಿಗ್ಗಿ ಬಾಗಿಲಿಗೆ ಈ ಎಲ್ಲ ರಾಜರು ಕೂಡ ಭಾವಿಸಿ ಬಂದರು. ವಿವಿಧ ರೀತಿಯ ಆಯುಧಗಳನ್ನು ತಗೊಂಡುಕೊಂಡು ಬಂದು ಆ ಪೌಂಡ್ರಕ ರಾಜನ ಮೇಲೆ ಯುದ್ಧ ಮಾಡಿದರು. ಸಾತ್ಯಕಿ ಹೇಳಿದ, ಮಹಾಬುದ್ಧಿವಂತ ಅಂತ ಹೇಳಿ ಕೊಚ್ಕೊಳ್ತಾ ಇದ್ದಾನಲ್ಲ ಆ ಪೌಂಡ್ರಕ ವಾಸುದೇವ ಎಲ್ಲಿದ್ದಾನೆ? ಪೌಂಡ್ರಕ, ಅವನನ್ನು ಯುದ್ಧಕ್ಕೆ ಕರೆಯಿರಿ ಅಂತ ಸಾತ್ಯಕಿ ಹೇಳಿದ. ಆ ಪೌಂಡ್ರಕ ನಿಜವಾಗ್ಲೂ ದೊಡ್ಡ ಕಳ್ಳನೇ, ಅವನೇನು ದೊಡ್ಡ ಮಹಾರಾಜನಲ್ಲ, ರಾಜನೇ ಅಲ್ಲ, ಇನ್ನು ಮಹಾರಾಜನಂತೂ ಅಲ್ಲವೇ ಅಲ್ಲ. ಕಳ್ಳತನದ ಕಾರ್ಯವನ್ನು ಮಾಡುವ ಕಾರಣಕ್ಕಾಗಿ ಈತ ರಾತ್ರಿ ಹೊತ್ತು ಬಂದು ನಮ್ಮ ನಗರದ ಮೇಲೆ ಯುದ್ಧ ಮಾಡಿದ್ದಾನೆ. ಕಳ್ಳರಾದವರು ರಾತ್ರಿ ಹೊತ್ತು ಎಂದು ಆಕ್ರಮಣ ಮಾಡೋದಿಲ್ಲ ಅಂತ ಸಾತ್ಯಕಿಯ ಪೌಂಡ್ರಕನನ್ನು ಛೇಡಿಸಿದ. ಸಾತ್ಯಕಿಯ ಮಾತನ್ನು ಕೇಳಿ ಪೌಂಡ್ರಕ ಹೇಳಿದ, ಆ ಕೃಷ್ಣ ಎಲ್ಲಿದ್ದಾನೆ? ಗೋಪಾಲಕ ಎಲ್ಲಿದ್ದಾನೆ? ಸ್ತ್ರೀ ಹತ್ಯೆ ಪಶು ಹತ್ಯೆಗಳನ್ನು ಮಾಡಿ ದೊಡ್ಡ ಮಹಾವೀರ ಅಂತ ಅನ್ಕೊಂಡಿದ್ದಾನಲ್ಲ ಅಂತ ಕೃಷ್ಣ ಎಲ್ಲಿದ್ದಾನೆ? ಆ ಕೃಷ್ಣನನ್ನ ಮತ್ತು ಉಳಿದ ಎಲ್ಲ ಯಾದವ ಸೈನಿಕರನ್ನು ಇಲ್ಲಿ ಕಳಿಸಿ ನಾನು ಎಲ್ಲರನ್ನೂ ನನ್ನ ಬಾಣಗಳಿಗೆ ಆಹುತಿಯನ್ನಾಗಿ ಮಾಡ್ತೇನೆ. ಹೀಗೆ ಹೇಳಿ ಆ ಪೌಂಡ್ರಕ ಬಾಣವನ್ನ ಬತ್ತಳಿಕೆಯಿಂದ ಹೊರತೆಗೆದು ಧನುಸ್ಸಿನಲ್ಲಿ ಹೂಡಿದ. ಅಲ್ಲಿಗೆ 95ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಪೌಂಡ್ರಕ ವಾಸುದೇವನ ನಿಂದೆಯನ್ನು ಮಾಡಿದ್ದನ್ನು ಕೇಳಿ ಸಾತ್ಯಕಿಗೆ ಕ್ರೋಧದಿಂದ ಮೈ ಉರಿಯಿತು.
ಭೂಮಿಯಲ್ಲಿ ಬದುಕಿರಬೇಕು ಇನ್ನೂ ಕೆಲವು ಕಾಲ ಅಂತ ಯಾರಿಗಾರು ಅಪೇಕ್ಷೆ ಇದ್ರೆ ಅಂತ ಮನುಷ್ಯ ಕೃಷ್ಣನ ನಿಂದೆಯನ್ನು ಮಾಡೋದು ಹೇಗೆ ಸಾಧ್ಯ? ಕೃಷ್ಣನ ನಿಂದೆಯನ್ನು ಮಾಡಿ ಆತ ಬದುಕುಳಿಯೋದಾದ್ರೂ ಹೇಗೆ ಸಾಧ್ಯ? ಕೃಷ್ಣನ ಬಗ್ಗೆ ಇಂಥ ನೀಚವನ್ನು ಮಾತುಗಳನ್ನು ಆಡ್ತಾ ಇರುವಂಥ ನಿನ್ನ ನಾಲಿಗೆ 100 ಚೂರು ಆಗಿತ್ತು, ಎತ್ತರ ಇರಲಿ ಅಂದ ಈ ಸಾಕ್ಷ್ಯಕ್ಕೆ. ಕೃಷ್ಣ ಬರುವ ತನಕ ನಾನು ನನ್ನ ಪರಾಕ್ರಮ ಏನಿದೆ ಅಂತ ಅನ್ನೋದನ್ನು ನಿಮಗೆಲ್ಲರಿಗೂ ಕೂಡ ತೋರಿಸ್ತೀನಿ. ಅಧಮನಾದಂಥ ತುಚ್ಛರಾಜನಾದಂಥ ನಿನ್ನ ಶರೀರವನ್ನು ಚೂರು ಚೂರು ಮಾಡಿ ನಾಯಿ ನದಿಗಳಿಗೆ ನಾನು ಆಹಾರವನ್ನಾಗಿ ಹಾಕ್ತೇನೆ ಅಂತ ಹೇಳಿದ ಸಾತ್ಯಕಿ. ಹೀಗೆ ಹೇಳಿ ಆ ಪೌಂಡ್ರಕ ವಾಸುದೇವ ಮತ್ತು ಸಾತ್ಯಕಿ ಇವರಿಬ್ಬರು ಕೂಡ ಪ್ರಬಲವಾದಂಥ ಯುದ್ಧವನ್ನು ಮಾಡಿದ್ರು. ಸಾತ್ಯಕಿಯ ಬಾಣದ ಏಟನ್ನು ತಿಂದು ಆ ಪೌಂಡ್ರಕ ನೆಲಕ್ಕೆ ಹೊರಗಿದ, ಮೂರ್ಛೆ ಹೋದ ಕೆಲವು ಕಾಲ. 96ನೇ ಅಧ್ಯಾಯದಲ್ಲಿ ಮುಕ್ತಾಯ ಆಗಿದೆ. ಮುಂದೆ ಪೌಂಡ್ರಕ ಎಚ್ಚೆತ್ತುಕೊಂಡು ಆ ಸಾತ್ಯಕಿ ಹಿಡಿದಂತಹ ಧನುಸನ್ನು ಕತ್ತರಿಸಿ ಹಾಕಿದ. ಸಾತ್ಯಕಿ ದೊಡ್ಡ ಒಂದು ಗದೆಯನ್ನು ತಗೊಂಡು ಆ ಗದೆಯಿಂದ ಪೌಂಡ್ರಕನನ್ನ ಪ್ರಹಾರ ಮಾಡಿದ. ಪೌಂಡ್ರಕ ವಾಸುದೇವನು ತಾನು ಮತ್ತೊಂದು ಗದೆಯನ್ನು ತಗೊಂಡು ಸಾತ್ಯಕಿ ಏನ್ ಕೈಯಿಂದ ಗದೆಯನ್ನು ಪ್ರಹಾರ ಮಾಡಿದ್ದಲ್ಲ ಗದೆಯ ಮೇಲೆ ಎತ್ತಿ ಹೊಡೆದ. ಅವರಿಬ್ಬರ ನಡುವೆ ಹೀಗೊಂದು ಭಯಂಕರವಾದಂತಹ ಯುದ್ಧ ನಡೆದಿದ್ದನ್ನು ನೋಡಿ ಅಲ್ಲಿ ನೆರೆದಂತ ಸೈನಿಕರಿಗೆ ಆಶ್ಚರ್ಯ ಆಯಿತು. ಕಿನ್ನು ಸಾತ್ಯಕಿರ್ ವೀರ ಹತಸ್ಥೇನ ಭವಿಷ್ಯತಿ ಆಹೋಸಿ ವಾಸುದೇವಸ್ತು ಹತಸ್ಥೇನ ಮಹಾತ್ಮನ. ಇವರಿಬ್ಬರು ಮಹಾಪರಾಕ್ರಮರಾಗಿದ್ದಾರೆ. ವೀರನಾದಂತಹ ಸಾತ್ಯಕಿಯ ಪೌಂಡಕನ ಕೈಯಿಂದ ಸಾಯ್ತಾನೋ ಅಥವಾ ಸಾತ್ಯಕಿಯ ಕೈಯಿಂದ ಪೌಂಡಕ ಸಾಯ್ತಾನೋ, ಹೀಗೆ ಅವರೆಲ್ಲರಿಗೂ ಕೂಡ ಸಂದೇಹ ಬರುವಂತಾಯಿತು. ಪರಸ್ಪರವಾಗಿ ಆ ಸೈನಿಕರೆಲ್ಲರೂ ಕೂಡ ಯುದ್ಧ ಮಾಡಿದ್ರು. ಕೈಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಖಾಲಿ ಆದ ನಂತರ ಮುಷ್ಟಿ ಯುದ್ಧ ಮಾಡಿದರು. ಅವರ ಮುಷ್ಟಿಗಳ ಪರಸ್ಪರ ಆಘಾತದಿಂದಾಗಿ ಇಡೀ ಬ್ರಹ್ಮಾಂಡವೇ ಪ್ರಕ್ಷುಬ್ಧವಾಯಿತು ಅನ್ನುವಲ್ಲಿಗೆ 97ನೇ ಅಧ್ಯಾಯ ಮುಕ್ತಾಯ ಆಗಿದೆ. 98ರಲ್ಲಿ ನಿಷಾದ ರಾಜ ಅಂದ್ರೆ ಬೇಡರ ರಾಜನಾದಂತಹ ಏಕಲವ್ಯ ಯುದ್ಧದಲ್ಲಿ ಯಾದವರ ಕೈ ಮೇಲಾದದನ್ನು ಸಹಿಸಲಿಕ್ಕಾಗದೆ ಒಂದು ಧನುಸ್ಸನ್ನು ತೆಗೆದುಕೊಂಡು ಬಂದು ಬಲರಾಮನನ್ನು ಎದುರಿಸಿದ. ಬಲರಾಮ ಮತ್ತು ಏಕಲವ್ಯರ ನಡುವೆ ಪ್ರಬಲವಾದಂತಹ ಯುದ್ಧ ಪ್ರಾರಂಭವಾಯಿತು. ಬಲರಾಮನ ಬಾಣದ ಏಟನ್ನು ತಿಂದು ಏಕಲವ್ಯ ಪ್ರಾಣ ಸಂಕಟವನ್ನು ಅನುಭವಿಸಿದ, ಮೂರ್ಛೆ ಹೋಗುವ ಪರಿಸ್ಥಿತಿಗೆ ಬಂದ. ಬಲರಾಮನ ಎದುರಾಳಿಯಾಗಿದ್ದಂತಹ ಆ ನಿಷಾದ ರಾಜ ಏನಿದ್ದಲ್ಲ ಬೇಡರ ರಾಜ ಏಕಲವ್ಯ, ಅವನ ಸೈನ್ಯದಲ್ಲಿ 88,000 ಜನ ಸೈನಿಕರಿದ್ರು. ಬಲರಾಮ ತನ್ನ ಹಲಾಯುಧದಿಂದ ಅಂದ್ರೆ ನೇಗಿಲು ಅಂತ ಆಯುಧ ಏನಿತ್ತಲ್ಲ ಹಲಾಯುಧದಿಂದ ಆ ಬೇಡರ ಸೈನ್ಯವನ್ನ ತನ್ನ ಕಡೆ ಎಳ್ಕೊಂಡು ಮುಸಲಾಯುಧದಿಂದ ಅಂದ್ರೆ ಒನಕೆಯಿಂದ ಅವರೆಲ್ಲರನ್ನು ಸಾಮೂಹಿಕವಾಗಿ ನುಚ್ಚು ನೂರು ಮಾಡ್ತಿದ್ದ. ಹೀಗೆ ಬೇಡರ ಸೈನ್ಯವೆಲ್ಲವೂ ಕೂಡ ಕೆಲವೇ ಕಾಲದಲ್ಲಿ ಧ್ವಂಸವಾಯಿತು. ಆ ಘೋರ ರಾತ್ರಿಯಲ್ಲಿ ಮಾಂಸಭಕ್ಷಿಕರಾದಂತಹ ಪಿಶಾಚರು, ರಾಕ್ಷಸರು ಮತ್ತು ಹದ್ದುಗಳು ಎಲ್ಲವೂ ಕೂಡ ಆ ಸತ್ತು ಹೋದಂತಹ ಸೈನಿಕರ ಮಾಂಸ ಮತ್ತು ರಕ್ತಗಳ ಆಸೆಯಿಂದ ಅಲ್ಲಿ ನೆರೆದಿದ್ದವು. 98ನೇ ಅಧ್ಯಾಯ ಅಲ್ಲಿ ಮುಕ್ತಾಯ ಆಗಿದೆ. ಅದೇ ಸಂದರ್ಭಕ್ಕೆ ಮೂರ್ಛಿತನಾಗಿದ್ದಂತಹ ಏಕಲವ್ಯ ಎಚ್ಚೆತ್ತುಕೊಂಡ. ಬಲರಾಮನ ಜತ್ತು ಅಂದ್ರೆ ಕಂಠ ಮತ್ತು ಎದೆ ಅದರ ನಡುವಿನ ಪ್ರದೇಶ ಜತ್ರು ಅಂತ ಕರೀತಾರೆ. ಆ ಜತ್ರು ಪ್ರದೇಶಕ್ಕೆ ಬಲರಾಮನಿಗೆ ಹೊಡೆದ ಈ ಏಕಲವ್ಯ. ಬಲರಾಮನು ಕೂಡ ತನ್ನ ಬೃಹದಾಕಾರದ ಗದೆಯನ್ನೆತ್ತಿ ಏಕಲವ್ಯನ ಮೇಲೆ ದಂಡೆತ್ತಿ ಹೋದ. ಹೀಗೆ ಆ ಬಲರಾಮ ಮತ್ತು ಏಕಲವ್ಯ, ಇನ್ನೊಂದು ಕಡೆ ಪೌಂಡ್ರಕ ಮತ್ತು ಸಾತ್ಯಕಿ ಇವರ ನಡುವೆ ಯುದ್ಧ ನಡೆಯಿತು. 4 ಜನ ಕೂಡ ಗದಾ ಯುದ್ಧವನ್ನೇ ಮುಂದುವರಿಸ್ತಿದ್ರು. ಆ ರಾತ್ರಿ ಕಳೆದು ಪ್ರಾತಃ ಕಾಲ ಸಮೀಪಿಸಿತು. ಪ್ರಾತಃ ಕಾಲ ಮುಗಿದ ಮೇಲೆ ಆ ದೇವಾಸುರರ ಯುದ್ಧ ಹಿಂದೆ ಏನ್ ನಡೆದಿತ್ತಲ್ಲ, ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ನಡೆದಂತೆ, ಹಾಗೆ ಮತ್ತೊಂದು ಯುದ್ಧ ಪ್ರಾರಂಭ ಆಯಿತು. 99ನೇ ಅಧ್ಯಾಯ ಅಲ್ಲಿ ಮುಕ್ತಾಯ ಆಗಿದೆ. 100ನೇ ಅಧ್ಯಾಯದಲ್ಲಿ ಈ ಸಂಗತಿಯನ್ನು ನೋಡ್ತೀವಿ. ಪ್ರಾತಃ ಕಾಲ ಆದ ಕೂಡಲೇ ದೇವಕಿ ಪುತ್ರನಾದಂತಹ ಕೃಷ್ಣ ಬದರಿಕಾಶ್ರಮದಲ್ಲಿ ಇದ್ನಲ್ಲ, ದ್ವಾರಕಾನಗರದಿಂದ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿಂದ ಕೈಲಾಸ ಪರ್ವತಕ್ಕೆ ಹೋಗಿದ್ದ. ಹಿಂದೆ ಅದನ್ನು ನೋಡಿದ್ವಿ. ಕೈಲಾಸ ಪರ್ವತದಲ್ಲಿ ಶಿವನಿಗೆ ಮತ್ತು ಕೃಷ್ಣನಿಗೆ ಸಂಗಮ ಆಗಿತ್ತು. ಋಷಿ ಮುನಿಗಳೆಲ್ಲರೂ ಕೂಡ ಅದಕ್ಕೆ ಸಾಕ್ಷೀಭೂತರಾಗಿದ್ರು. ಶಿವ ಮತ್ತು ಕೇಶವರ, ಹರಿ ಮತ್ತು ಹರರ ಮಹಾತ್ಮ್ಯವನ್ನು ಅಲ್ಲಿ ಋಷಿಮುನಿಗಳು ದೇವತೆಗಳು ಕೂಡ ಕಣ್ಣಾರೆ ಕಂಡಿದ್ರು. ಬದರಿಕಾಶ್ರಮದಲ್ಲಿದ್ದಂತಹ ಸಮಸ್ತ ಋಷಿಮುನಿಗಳಿಗೆ ನಮಸ್ಕಾರ ಮಾಡಿ ತನ್ನ ವಾಹನವಾದಂತಹ ಗರುಡದ ಮೇಲೆ ಕೂತ್ಕೊಂಡು ಅತ್ಯಂತ ವೇಗವಾಗಿ ದ್ವಾರಕಾನಗರಕ್ಕೆ ಆತ
ಧಾವಿಸಿದ. ದ್ವಾರಕಾ ನಗರದ ಸಮೀಪಕ್ಕೆ ಬರ್ತಿದ್ದಂತೆ ಸೈನಿಕರ ಕೋಲಾಹಲ ಅವನಿಗೆ ಕೇಳಿ ಬಂತು. ಅವನಿಗೆ ಆಶ್ಚರ್ಯ ಆಯಿತು, ಯಾರದಿದು ಸೈನ್ಯ? ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ನಿಶ್ಚಯ ಆಯಿತು, ನನ್ನ ಅಣ್ಣನಾದಂಥ ಬಲರಾಮ ಮತ್ತು ಬಂಧುವಾದಂಥ ಸಾತ್ಯಕಿಯ ಸಿಂಹ ಗರ್ಜನೆ ಕೇಳಿ ಬರ್ತಾ ಇದೆ. ನಿಸ್ಸಂಶಯವಾಗಿ ನಮ್ಮ ದ್ವೇಷಿಯಾದಂಥ ಪೌಂಡ್ರಕ ವಾಸುದೇವ ನಾನಿಲ್ಲದ ಸಮಯವನ್ನು ಸಾಧಿಸಿ ನಮ್ಮ ನಗರದ ಮೇಲೆ ಆಕ್ರಮಣ ಮಾಡ್ಕೊಂಡಿರ್ಬೇಕು, ಇದನ್ನು ಮತ್ತೊಮ್ಮೆ ಆಲೋಚನೆ ಮಾಡಬೇಕಾಗಿಲ್ಲ ಅಂತ ಭಾವಿಸಿ ತನ್ನ ಸೈನಿಕರಾದಂತಹ ಯಾದವರಿಗೆ ಸಂಭ್ರಮವನ್ನು ಹುರುಪನ್ನು ಉಂಟು ಮಾಡೋದಕ್ಕಾಗಿ ಪಾಂಚಜನ್ಯ ಶಂಖವನ್ನು ಊದಿದ. ಇನ್ನು ಕೆಳಗೆ ಬರುವುದಕ್ಕಿಂತ ಮೊದಲು ವ್ಯಕ್ತ ಮಾಯಾತಿ ಭಗವಾನ್ ಪಾಂಚಜನ್ಯ ರವೋಶ್ಚಯಂ, ಆ ಪಾಂಚಜನ್ಯ ಶಂಖದ ಧ್ವನಿಯನ್ನು ಕೇಳಿ ಇದು ಕೃಷ್ಣನ ಪಾಂಚಜನ್ಯದ ಶಂಖದ ಧ್ವನಿಯಾಗಿದೆ, ಕೃಷ್ಣನೇ ಇಲ್ಲಿ ಬರ್ತಾ ಇದ್ದಾನೆ ಅಂತ ಭಾವಿಸಿ ಆ ಯಾದವ ವೀರರೆಲ್ಲರೂ ಕೂಡ ನಿರ್ಭಯರಾದರು. ಕ್ಷಣಾರ್ಧದಲ್ಲೇ ಆಕಾಶದಲ್ಲಿ ಗರುಡ ಪಕ್ಷಿ ಕಾಣಿಸ್ಕೊಂಡಿತು. ಆಕಾಶದಲ್ಲಿದ್ದಾಗಲೇ ಅದರ ಸುತ್ತಲೂ ಸೂತರು, ಮಾಗಧರು, ಗಂಧರ್ವರೆಲ್ಲರೂ ಕೂಡ ಭಗವಂತನ ಸ್ತೋತ್ರ ಮಾಡ್ಕೊಂಡೇ ಬರ್ತಾ ಇದ್ರು. ಗರುಡನ ಮೇಲಿಂದ ಇಳಿದು ಆ ಗರುಡನಿಗೆ ಸ್ವರ್ಗಕ್ಕೆ ತೆರಳು ಅಂತ ಹೇಳಿದ ಕೃಷ್ಣ. ದಾರುಕನಿಗೆ ಹೇಳಿದ, ಸಮೀಪದಲ್ಲೇ ಇದ್ದ ದಾರುಕ ಯುದ್ಧ ಭೂಮಿಯಲ್ಲಿದ್ದ, ರಥವನ್ನು ತೆಗೆದುಕೊಂಡು ಬಾ ಅಂತ. ಕೃಷ್ಣ ತನ್ನ ಮನೆಗೂ ಅರಮನೆಗೂ ಹೋಗಲಿಲ್ಲ. ಕೂಡಲೇ ಸಿದ್ಧವಾಗಿ ಬಂದಂತಹ ರಥವನ್ನು ಏರಿ ಕೃಷ್ಣ ಆ ಯಾದವ ಮತ್ತು ಪೌಂಡ್ರಕರ ನಡುವೆ ಏನು ಯುದ್ಧ ನಡೆದಿತ್ತಲ್ಲ ಆ ಯುದ್ಧಕ್ಕೆ ಬಂದ. ಪೌಂಡ್ರಕ ವಾಸುದೇವ ಮತ್ತು ಸಾತ್ವಿಕರ ನಡುವೆ ಯುದ್ಧ ನಡೆದಿತ್ತಲ್ಲ, ಈ ಪೌಂಡ್ರಕ ಕೃಷ್ಣ ಭಗವಂತನವಂತ ಕೃಷ್ಣ ವಾಸುದೇವ ಬಂದದ್ದನ್ನು ನೋಡಿ ಸಾತ್ವಿಕೆಯ ಜೊತೆಗೆ ಯುದ್ಧ ಮಾಡೋದನ್ನು ನಿಲ್ಲಿಸಿ ಕೃಷ್ಣನ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದ. ಆಗ ಸಾತ್ಯಕ್ಕೆ ಆತನನ್ನ ಗೇಲಿ ಮಾಡಿದ. ರಾಜನೇ, ನನ್ನ ಜೊತೆ ಯುದ್ಧ ಮಾಡ್ತಿದ್ದಿ, ನನ್ನನ್ನು ಕೊಲ್ಲದೆ ಅಥವಾ ನನ್ನನ್ನು ಪರಾಜಿತನನ್ನಾಗಿ ಮಾಡದೆ ಬೇರೆಯವರ ಕಡೆ ಗಮನ ಹರಿಸಬಾರದು, ಇದು ಯುದ್ಧದ ನೀತಿ ಅಲ್ಲ. ಹೀಗೆ ಹೇಳಿ ಆ ಸಾತ್ಯಕಿ ಕೃಷ್ಣ ನೋಡ್ತಿದ್ದಂತೆ ಆ ಪೌಂಡ್ರಕನಿಗೆ ಮತ್ತೆ ಎದುರಾಗಿ ಬಂದ. ಆದರೆ ಆ ಪೌಂಡ್ರಕ ಮಾತ್ರ ಸಾತ್ಯಕಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಅವನನ್ನ ತಿರಸ್ಕಾರ ಮಾಡಿ ವಾಸುದೇವನ ಬಳಿಗೆ ಹೊರಟು ಹೋದ. ಕೃಷ್ಣ ಸಾತ್ಯಕಿಗೆ ಸಮಾಧಾನ ಮಾಡಿದ. ಯಥೇಷ್ಟನ್ ಕ್ರಿಯತಾ ಅಯಂ, ಅವನಿಗೆ ಏನು ಅಪೇಕ್ಷೆ ಬಂದಿದೆಯೋ ಹಾಗೆ ಅವನು ಮಾಡಲಿ, ಯಾರ ಜೊತೆ ಯುದ್ಧ ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆಯೋ ಹಾಗೆ ಮಾಡಲಿ, ಅವನು ನನ್ನ ಜೊತೆ ಯುದ್ಧ ಮಾಡುವುದಾದ್ರೆ ಬರಲಿ ಅಂತ ಹೇಳಿದ. ಮುಂದೆ ಪೌಂಡ್ರಕ ಕೃಷ್ಣನಿಗೆ ಹೇಳಿದ, ಭೋ ಯಾದವ ಗೋಪಾಲ, ಯಾದವ ವಂಶದಲ್ಲಿ ಹುಟ್ಟಿದ ಗೊಲ್ಲನೆ, ಇಷ್ಟು ತನಕ ಎಲ್ಲಿಗೆ ಹೋಗಿದ್ದೆ? ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂತಂದ್ಬಿಟ್ಟಾಗಿ ನಾನು ಇಲ್ಲಿಗೆ ಬಂದಿದ್ದೆ. ನಿಜವಾದ ವಾಸುದೇವ ಅಂದ್ರೆ ನಾನೊಬ್ಬನೇ, ವಾಸುದೇವನ ಶಬ್ದಕ್ಕೆ ಯೋಗ್ಯನಾದವನು ನಾನೊಬ್ಬನೇ, ನೀನು ವಾಸುದೇವನೇ ಅಲ್ಲ. ನಿನ್ನನ್ನ ಮತ್ತು ನಿನ್ನ ಸೈನ್ಯವನ್ನ ನುಚ್ಚು ನೂರುಗೊಳಿಸಿ ಈ ಜಗತ್ತಿನಲ್ಲಿ ನಾನೊಬ್ಬನೇ ವಾಸುದೇವನಾಗಿ ಉಳಿತೇನೆ ಅಂದ. ನಿನ್ನ ಹತ್ರ ಸುದರ್ಶನ ಚಕ್ರ ಇದೆ ಅಂತ ನನಗೆ ಭ್ರಮೆ ಇದೆಯಲ್ಲ, ಅದಕ್ಕಿಂತ ಉತ್ತಮವಾದ ಸುದರ್ಶನ ಚಕ್ರ ನನ್ನ ಹತ್ರ ಇದೆ ಹೇಳಿದೆ ಈ ಪೌಂಡ್ರಕ. ನನ್ನ ಚಕ್ರದಿಂದ ನಿನ್ನ ಸುದರ್ಶನ ಚಕ್ರ ಧ್ವಂಸವಾಗಲಿದೆ, ಜೊತೆಗೆ ನಿನ್ನ ಅಹಂಕಾರವೂ ಕೂಡ. ನಿನ್ನ ಹತ್ತಿರ ಏನು ಶಾರ್ಂಗ ಅನ್ನೋ ಧನಸ್ಸಿದೆ, ಅಂಥದೇ ಧನಸ್ಸು ನನ್ನ ಕಡೆ ಇದೆ, ಕೌಮೋದಕಿ ಅನ್ನುವಂಥ ಗದೆ ಇದೆ, ಪಾಂಚಜನ್ಯ ಅನ್ನುವಂಥ ಶಂಖವೂ ಇದೆ. ಹಾಗಿರುವಾಗ ಹಿಂದೆ ನೀನು ಆ ಬಲಿಷ್ಠನಾದಂತಹ ಕಂಸನ ಅನುಯಾಯಿಗಳಾದಂತಹ ಪೂತನ, ವತ್ಸಾಸುರ, ಅಘಾಸುರ, ಕಾಳಿಯ ಮೊದಲಾದವರನ್ನ ಮರ್ದನ ಮಾಡಿದ್ದಲ್ಲ, ಅದರಿಂದ ನೀವು ಮಹಾಪರಾಕ್ರಮಿ ಅಂತ ಶ್ರಮಿಸಬೇಕಾಗಿಲ್ಲ. ನನಗೆ ಎದುರಾಗಿ ನೀವು ಯುದ್ಧದಲ್ಲಿ ನಿಂತರೆ ನಿನ್ನ ಗರ್ವವನ್ನು ನಾನು ಮುರಿದು ಹಾಕ್ತೀನಿ ಅಂತ ಹೇಳಿದ. ಆಗ ಕೃಷ್ಣ ಪೌಂಡ್ರಕನಿಗೆ ಹೇಳಿದ, ನಾನು ಪಾತಕಿಯಾಗಿದ್ದೇನೆ, ಹೌದು, ಗೋವುಗಳನ್ನು ಹತ್ಯೆ ಮಾಡಿದ್ದೇನೆ, ಗೋಹತ್ಯೆ ದೋಷ ನನಗಿದೆ, ಸ್ತ್ರೀಹತ್ಯೆ ದೋಷ ಇದೆ, ಅದೆಲ್ಲವೂ ಸರಿ. ನೀನೇ ಚಕ್ರಧರ, ನೀನೇ ಶಾರ್ಂಗಧನ, ನೀನೇ ಗದಾಧರನಾಗಿದ್ದಿ. ಆದರೆ ನಾನು ಒಂದು ಮಾತು ನಿನಗೆ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ, ಕೇಳಬೇಕು ಅಂತಿದ್ರೆ ಕೇಳು ಅಂದ ಕೃಷ್ಣ. ನಾನಿನ್ನೂ ಬದುಕಿದ್ದಾಗಲೇ, ಭಗವಂತನಾದಂತಹ ವಾಸುದೇವ ನಾನಿನ್ನೂ ಬದುಕಿದ್ದಾಗಲೇ ನಿನ್ನ ಅನುಯಾಯಿಗಳಾದಂತಹ, ನಿನ್ನ ಹಿಂಬಾಲಿತರಾದಂತಹ ಕ್ಷತ್ರಿಯರು ನಿನ್ನನ್ನು ನನ್ನ ಹೆಸರಿನಿಂದ ಕರೆತಿದ್ದಾರೆ. ಅದು ಎಲ್ಲ ಸತ್ಯವೇ. ನನ್ನಲ್ಲಿ ಅಸುರರಿಗೆ ಭಯಂಕರವಾದಂತಹ ಸುದರ್ಶನ ಚಕ್ರವಿದೆ, ಅಂಥದೇ ಸುದರ್ಶನ ಚಕ್ರ ನಿನ್ನಲ್ಲೂ ಇದೆ. ಚಕ್ರವಿದ್ರೆ ಏನಾಯ್ತು? ಆದ್ರೆ ನನ್ನ ಚಕ್ರಕ್ಕೆ ನಿನ್ನ ಚಕ್ರ ಸರಿಸಾಟಿ ಆಗಲಾರದು. ನನ್ನ ಆಯುಧಗಳಿಗೂ ನಿನ್ನ ಆಯುಧಗಳಿಗೂ ಸಮಾನತೆ ಇದೆಯೇ ಹೊರತು ನನ್ನ ಆಯುಧಗಳಿಗಿರುವಂತಹ ಪರಾಕ್ರಮ, ಆ ದಿವ್ಯತೆ ನಿನ್ನ ಆಯುಧಗಳಿಗಿಲ್ಲ. ಹೌದು, ನೀನು ಹೇಳಿದಂತೆ ನಾನು ಗೋಪನೇ ಆಗಿದ್ದೇನೆ, ದನ ಕಾಯುವವನೇ ಆಗಿದ್ದೇನೆ. ಅದರ ಅರ್ಥ ಏನಂದ್ರೆ, ಗೋವುಗಳು ಅಥವಾ ಪಶುಗಳು, ಪ್ರಾಣಿಗಳು ಅಂದ್ರೆ ಎಲ್ಲ ಜೀವಿಗಳು.
ಆ ಎಲ್ಲ ಜೀವಿಗಳ ಹೃದಯದಲ್ಲಿ ನಿಂತು ಅವುಗಳ ಶಾರೀರಿಕ ಮಾನಸಿಕ ಚಟುವಟಿಕೆಗಳನ್ನು ಮುನ್ನಡೆಸುವವನೇ ನಾನು. ಆ ದೃಷ್ಟಿಯಿಂದ ನಾನು ಗೋಪಾಲಕನೇ ಹೌದು. ನಮ್ಮ ಪಶೂನಾಂಪತೆಯೇ ಅಂತ ರುದ್ರಾಧ್ಯಾಯ ರುದ್ರನನ್ನು ಹೊಗಳಿದ್ದಿದೆ, ಹರಿಹರಾಜನ ಅಂತ ಪರಮಾತ್ಮನನ್ನು ಹೊಗಳಿದ್ದಿದೆ. ಹಾಗಾಗಿ ಆತ ಗೋಪಾಲಕ ಹೌದು. ಹಾಗಾಗಿ ನನ್ನ ಜೊತೆ ಈಗ ನೀನು ಯುದ್ಧ ಮಾಡು ಹೀಗೆ ಹೇಳಿ ಕೃಷ್ಣ ಆ ಪೌಂಡಕನ ಜೊತೆ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅನ್ನೋಲ್ಲಿಗೆ 100ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಮುಂದೆ 101ನೇ ಅಧ್ಯಾಯದಲ್ಲಿ ವೈಶಂಪಾಯನರು ಹೇಳಿದ್ರು, ತತಃಶರಂ ಸಮಾದಾಯ, ಒಂದು ಬಾಣವನ್ನ ಕೈಯಿಂದ ತೆಗೆದುಕೊಂಡು ಪೌಂಡಕನನ್ನು ಪ್ರಹರಿಸಿದ ಕೃಷ್ಣ. ಪೌಂಡಕನು ಕೂಡ ಆ ಕೃಷ್ಣನ ಸಾರಥಿಯರನ್ನ ನಾನಾ ರೀತಿಯಾದಂತಹ ಆಯುಧಗಳಿಂದ ಪ್ರಹಾರ ಮಾಡಿದ. ತಾನು ಯಾವ ಯಾವ ಬಾಣವನ್ನು ಪ್ರಯೋಗ ಮಾಡಿದ್ರು ಕೂಡ ಪೌಂಡಕ ಬಗ್ಗದೇ ಇದ್ದುದನ್ನು ನೋಡಿ ಕೃಷ್ಣ ಭಾವಿಸಿದ, ಈತನೊಬ್ಬ ಧೃಷ್ಟ ನಾಯಕ ಇದ್ದಿರಬೇಕು ಅಂತ ಭಾವಿಸಿದ. ಹಿಂದೊಮ್ಮೆ ಹೇಳಿದ್ರು ನಿಮಗೆ, ಧೀರೋದಾತ್ತ, ಧೀರೋದ್ಧತ, ಧೀರ ಲಲಿತ, ಧೀರ ಶಾಂತ ಅಂತ 4 ರೀತಿಯಾದ ನಾಯಕರು. ಹೀರೋಗಳು ಏನಿರ್ತಾರಲ್ಲ, ನಾಟಕಗಳು ಮತ್ತು ಶ್ರವ್ಯ ಕಾವ್ಯ ಮತ್ತು ದೃಶ್ಯ ಕಾವ್ಯಗಳಲ್ಲಿ ನಾಟಕಗಳಲ್ಲಿ ನಾಯಕರು ಏನಿರ್ತಾರಲ್ಲ ಅವರು ಧೀರೋದಾತ್ತರು. ರಾಮಕೃಷ್ಣ ಮೊದಲಾದವರು ಧೀರೋದಾತ್ತರು. ಧೀರ ಉದ್ಧತರು, ರಾವಣ ದುರ್ಯೋಧನ ಮೊದಲಾದವರು ಅವರು ಉದ್ಧತ ನಾಯಕರು. ಧೀರ ಲಲಿತ, ಧೀರ ಶಾಂತ ಮೊದಲಾದವರು ಶಾಂತ ಸ್ವಭಾವದವರಾದವರು. ಯುದ್ಧ ಮಾಡುವಂಥ ಬ್ರಾಹ್ಮಣ ನಾಯಕರು ಏನಿರ್ತಾರೆ ಅವ್ರ ಮೇಲೆ ಧೀರ ಲಲಿತ, ಧೀರ ಶಾಂತರು ಅನ್ಬೇಕು ಅಂತ ಹೇಳಿದ್ದೆ. ಹಾಗೆ ಧೃಷ್ಟ ನಾಯಕ ಅಂತ ಮತ್ತೊಬ್ಬ. ಆ ಧೃಷ್ಟ ನಾಯಕನ ಲಕ್ಷಣ ಏನಂದ್ರೆ, ಅನೇಕ ರೀತಿಯಾದಂತಹ ಪರಸ್ಪರ ಸಂಬಂಧ ಮೊದಲಾದಂತಹ ಅನೈತಿಕ ಚಟುವಟಿಕೆಗಳನ್ನು ಮಾಡಿದ್ರೂ ಕೂಡ ಅವ್ರಿಗೆ ಯಾವ ಭಯವೂ ಇರೋದಿಲ್ಲ, ನಾಚಿಕೆಯೂ ಇರೋದಿಲ್ಲ. ಇವನು ಯಾವುದೋ ಸ್ತ್ರೀಯನ್ನು ಅಪೇಕ್ಷಿಸಪಟ್ಟು ಹೋಗ್ತಾನೆ, ಆಕೆ ಇವನು ತಿರಸ್ಕಾರ ಮಾಡ್ತಾಳೆ, ಆದ್ರೂ ಕೂಡ ಇವನಿಗೆ ನಾಚಿಕೆ ಇಲ್ಲ, ಮತ್ತೆ ಅವಳ ಹತ್ರನೇ ಹೋಗ್ತಾನೆ. ತನ್ನ ದೋಷವನ್ನು ಎತ್ತಿ ತೋರಿಸಿದ್ರು, ತನ್ನ ಅನರ್ಹತೆಯನ್ನು ಎತ್ತಿ ತೋರಿಸಿದ್ರು ಅವನಿಗೆ ಯಾವುದೇ ರೀತಿಯಾದಂಥ ಸಂಕೋಚ ಇಲ್ಲ. ಅವನನ್ನು ಧೃಷ್ಟ ನಾಯಕ ಅಂತ ಅನ್ಬೇಕು. ಇದು ಅಲಂಕಾರ ಶಾಸ್ತ್ರದ ಪ್ರಕಾರ ಧೃಷ್ಟ ನಾಯಕ ಅಂತ ಕರೆಸ್ಕೊತಾನೆ. ರಾವಣ ದುರ್ಯೋಧನಾದರೂ ಧೃಷ್ಟ ನಾಯಕರೇ. ಧೀರೋದ್ಧತ ಅನ್ನೋದನ್ನ ಧೃಷ್ಟ ನಾಯಕ ಅಂತ ಬೇರೆ ಶಬ್ದದಿಂದ ಹೇಳಿದ್ರಷ್ಟೇ. ಈ ಪೌಂಡಕ ವಾಸುದೇವನು ಕೂಡ ಧೃಷ್ಟ ನಾಯಕ ಅಂತ ಆಲೋಚನೆ ಮಾಡಿದ ಕೃಷ್ಣ. ಹೀಗೆ ಆ ಧೀರೋದ್ಧತ ನಾಯಕ ಮತ್ತು ಧೀರೋದಾತ್ತ ನಾಯಕನಿಗೆ ಯುದ್ಧ ಮುಂದುವರಿಯಿತು. ಕೃಷ್ಣ ಯುದ್ಧವನ್ನು ಮುಂದುವರಿಸಿ ಪೌಂಡಕ ವಾಸುದೇವನ ರಥದಲ್ಲಿದ್ದಂಥ ಧ್ವಜವನ್ನು ಕತ್ತರಿಸಿದ, ಆತನ 4 ಕುದುರೆಗಳನ್ನು ಸಂಹರಿಸಿದ, ರಥವನ್ನು ಕೂಡ ಧ್ವಂಸ ಮಾಡಿದ. ಮುಂದೆ ಆ ಪೌಂಡಕ ಏನ್ ಮಾಡಿದ ಅಂದ್ರೆ, 1000 ಅರೆಕಾಲುಗಳಿಂದ ತುಂಬಿದಂತಹ 30 ಭಾರ ತೂಕವುಳ್ಳಂತಹ ಲೋಹದಿಂದ ನಿರ್ಮಿತವಾದಂತಹ ಚಕ್ರವನ್ನು ಎತ್ತಿ ಹಿಡಿದ. ನಿನ್ನೆ ಹೇಳಿದ್ದೆ, ಈಗ ಇವತ್ತು ಬರೋ ಕಥೆ ಇತ್ತು, ನಿನ್ನೆ ಹೇಳಿದ್ದೆ. 30 ಭಾರ ಅಂತಂದ್ರೆ ಸುಮಾರು 6 ಕಿಲೋ ತೂಗುವಂತ ಚಕ್ರ ಅದು. ಅದನ್ನ ಕೃಷ್ಣನಲ್ಲಿ ಪ್ರಯೋಗ ಮಾಡಿದ. ನಿನ್ನ ಸುದರ್ಶನ ಚಕ್ರಕ್ಕೆ ಈ ನನ್ನ ಚಕ್ರ ಉತ್ತರವಾಗಿದೆ, ಇದನ್ನು ಗಮನಿಸು ಅಂತ ಹೇಳಿದ ಪೌಂಡ್ರಕ ಇವನಿಗೆ. ನಿನಗೇನಾದ್ರೂ ಶಕ್ತಿ ಇರೋದಾದ್ರೆ ಈ ಚಕ್ರದ ಏಟನ್ನು ನೀನು ಸಹಿಸಿಕೋ ಅಂತ ಹೇಳಿ ಪೌಂಡ್ರಕ ಇವನ ಮೇಲೆ ಪ್ರಯೋಗ ಮಾಡಿದ. ಆ ನಕಲಿ ಸುದರ್ಶನ ಚಕ್ರವನ್ನ 100 ಬಾರಿ ತಿರುಗಿಸಿ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ. ಕೃಷ್ಣ ಏನ್ ಮಾಡಿದ್ರೆ, ತಾನು ಕೂತಂತಹ ಆಸನದಿಂದ ಕೆಳಕ್ಕೆ ಸರಿದ. ಆಸನದಿಂದ ಕೆಳಕ್ಕೆ ಸರಿದು ಆ ಚಕ್ರದ ಗುರಿಯನ್ನು ತಪ್ಪಿಸಿಕೊಂಡ. ಪೌಂಡಕ ವಾಸುದೇವನಿಗೂ ಕೂಡ ಕೃಷ್ಣನ ಸಾಹಸವನ್ನು ನೋಡಿ ಆಶ್ಚರ್ಯ ಆಯ್ತು. ಭಾರಿ ಪರಾಕ್ರಮಶಾಲಿ ನೀನು ಅಂತ ಆ ಪೌಂಡ್ರಕ ಕೃಷ್ಣನನ್ನು ಹೊಗಳಿದ. ಕೃಷ್ಣ ಈ ಪೌಂಡಕನನ್ನು ಸಂಹಾರ ಮಾಡುವುದಕ್ಕಾಗಿ ಬೇರೆ ಒಂದು ಉಪಾಯವನ್ನು ಆಲೋಚನೆ ಮಾಡಿದ. ರಥದಿಂದ ಇಳಿದ. ಪೌಂಡ್ರಕ ಹತ್ತಿರದಲ್ಲೇ ಇದ್ದಂತಹ ದೊಡ್ಡ ಕಲ್ಲೊಂದನ್ನು ತಗೊಂಡು ಕೃಷ್ಣನ ಮೇಲೆ ಎಸೆದ. ಕೃಷ್ಣ ಆ ಕಲ್ಲನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಮತ್ತೊಮ್ಮೆ ಆ ಪೌಂಡಕನ ಮೇಲೆ ಪ್ರಹಾರ ಮಾಡಿದ. ಮುಂದೆ ಪೌಂಡಕನ ಜೊತೆ ಹೀಗೆ ಸ್ವಲ್ಪ ಲೀಲಾ ವಿಹಾರವನ್ನು ಮಾಡಿ ಮುಂದೆ ತನ್ನ ಸುದರ್ಶನ ಚಕ್ರವನ್ನು ತಗೊಂಡ. ಪೌಂಡಕನ ನಕಲಿ ಸುದರ್ಶನ ಚಕ್ರಕ್ಕೂ ಈ ಸುದರ್ಶನ ಚಕ್ರಕ್ಕೂ ಇರುವಂತ ವ್ಯತ್ಯಾಸ ಅದು. ಈ ಸುದರ್ಶನ ಚಕ್ರಕ್ಕೆ ದೇವತೆಗಳೇ ಅಭಿಮಾನಿ ದೇವತೆಗಳಾಗಿದ್ದಾರೆ, ದಿವ್ಯತೆ ಇದೆ ಇದಕ್ಕೆ. ರಾಕ್ಷಸರ ರಕ್ತ ಮಾಂಸಗಳನ್ನು ಕೂಡಿದಂತಹ ಅನುಭವ ಇದೆ ಈ ಸುದರ್ಶನ ಚಕ್ರಕ್ಕೆ. ನಿತ್ಯವೂ ದೇವತೆಗಳು ಕೂಡ ಸುದರ್ಶನ ಚಕ್ರವನ್ನು ಪೂಜೆ ಮಾಡ್ತಿದ್ರು. ಅಂದ್ರೆ ಸುದರ್ಶನ ಚಕ್ರದ ಅಭಿಮಾನಿ ದೇವತೆಗೆ ಅದಕ್ಕಿಂತ ಕೆಳಗಿನ ಪ್ರಗತಿಯ ದೇವತೆಗಳು ನಿತ್ಯ ಪೂಜೆ ಮಾಡುವಂಥದ್ದೇ. ಆ ದಿವ್ಯವಾದ ಸುದರ್ಶನ ಚಕ್ರವನ್ನು ತಗೊಂಡು ಆ ಪೌಂಡಕನ ಮೇಲೆ ಅದನ್ನ ಪ್ರಯೋಗ ಮಾಡಿದ. ಕ್ಷಣ ಮಾತ್ರದಲ್ಲಿ ಪೌಂಡಕನ ದೇಹವನ್ನು ಕತ್ತರಿಸಿ ಅದು ಕೃಷ್ಣನ ಕೈಯನ್ನ ಮತ್ತೊಮ್ಮೆ ಅಲಂಕರಿಸಿತು. ಪೌಂಡಕನ ವಧೆಯನ್ನು ಮಾಡಿ ಕೃಷ್ಣ ತನ್ನ ಅರಮನೆಗೆ ಹಿಂತಿರುಗಿದ.
ಅನ್ನುವಲ್ಲಿಗೆ 101ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಕೃಷ್ಣ ಪ್ರಯೋಗ ಮಾಡಿದಂತಹ ಸುದರ್ಶನ ಚಕ್ರ ಯಾರನ್ನಾದ್ರೂ ಕೊಂದು ಮತ್ತೆ ಆತನ ಬೆರಳನ್ನು ಅಲಂಕರಿಸ್ತಿತ್ತು. ಪೌಂಡ್ರಕ ವಾಸುದೇವನ ಸುದರ್ಶನ ಚಕ್ರ ಹೇಗಿತ್ತು, ಅದು ತಿರುಗಿ ಆತನ ಕೈಯನ್ನು ಅಲಂಕರಿಸ್ತಿತ್ತು ಎಲ್ಲೋ ಗೊತ್ತಿಲ್ಲ ಅಂತ ಅದರ ಚಕ್ರದ ವರ್ಣನೆ ಅಂತೂ ಇದೆ. 6 ಕಿಲೋ ತೂಕದ ಚಕ್ರವನ್ನ ಒಂದು ಬೆರಳಿನಲ್ಲಿ ಅಥವಾ ಒಂದು ಕೈಯಲ್ಲಿ ತಿರುಗಿಸಿ ಅದನ್ನ ಶತ್ರುವಿನ ಪ್ರಯೋಗ ಮಾಡ್ತಿದ್ದ ಅಂದ್ರೆ ಅದಕ್ಕೂ ಒಂದು ಸಮಸ್ಯೆ ಇದ್ದಿರ್ಬೇಕು. ಇದು ಯಾವ ಅಲೌಕಿಕ ಸಂಗತಿಗಳೇನಲ್ಲ. ಕೃಷ್ಣ ಹಿಡಿದ ಸುದರ್ಶನ ಚಕ್ರ ಏನಿದೆ ಇದು ಅಲೌಕಿಕ ಸಂಗತಿ ಹೌದು. ಅದು ದಿವ್ಯವಾದ ಚಕ್ರ, ಅಥವಾ ದೇವತೆಗಳ ಅಭಿಮಾನಿ ದೇವತೆಗಳಾಗಿದ್ದಾರೆ ಎಲ್ಲ ಸರಿ. ಪೌಂಡ್ರಕ ವಾಸುದೇವ ಪ್ರಯೋಗ ಮಾಡ್ತಿದ್ದ ಚಕ್ರ ಏನಿದೆಯಲ್ಲ ಅದು ಪ್ರಾಯ ಉಳಿದ ಅನೇಕ ದೇವತೆಗಳು, ಅನೇಕ ರಾಜರು ಮತ್ತು ವೀರರು ಕೂಡ ಪ್ರಯೋಗ ಮಾಡ್ತಿದ್ದಿರ್ಬೇಕಂತ ಒಂದು ಚಕ್ರವನ್ನ. ನೂರ 1ನೇ ಅಧ್ಯಾಯ ಅಲ್ಲಿಗೆ ಮುಕ್ತಾಯ ಆಗಿದೆ. 102ನೇ ಅಧ್ಯಾಯದಲ್ಲಿ ಬಲರಾಮ ಮತ್ತು ಕೃಷ್ಣನಲ್ಲಿ ಬಲರಾಮ ಮತ್ತು ಏಕಲವ್ಯರ ನಡುವೆ ಯುದ್ಧ ನಡೆದಿದ್ದರ ವರ್ಣನೆ ಇದೆ. ವೀರನಾದಂಥ ಬಲರಾಮ ಆ ಪೌಂಡ್ರಕನನ್ನ ಏಕಲವ್ಯನನ್ನ ನಿಶಸ್ತ್ರನನ್ನಾಗಿ ಮಾಡಿದ. ಏಕಲವ್ಯ ಬಲರಾಮ ಮೇಲೆ ದೊಡ್ಡ ಗದೆಯೊಂದನ್ನ ಎಸೆದ. ಆ ಗದೆಯನ್ನು 2 ಕೈಯಿಂದ ಹಿಡಿದ ಬಲರಾಮ. ಹಿಡಿದುಕೊಂಡು ಆ ಏಕಲವ್ಯನ ಮೇಲೆ ದಂಡೆತ್ತಿ ಹೊರಟ, ಅವನು ಹಿಂಬಾಲಿಸಿ ಹೊರಟ. ಏಕಲವ್ಯ ಹೆದರಿದ, ಸಮುದ್ರದ ಕಡೆ ಪ್ರಯಾಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಆದರೂ ಬಲರಾಮನು ಬಿಡಲಿಲ್ಲ, ಸಮುದ್ರದೊಳಗೆ ಪ್ರವೇಶ ಮಾಡಿದ. ಸಮುದ್ರದೊಳಗೆ ಇಳಿದು 5 ಯೋಜನ ದೂರ, 40ರಿಂದ 45 ಕಿಲೋಮೀಟರ್ ಅಥವಾ ಮೈಲ್ನಷ್ಟು ದೂರ ಹೋದ. ಸಮುದ್ರದಲ್ಲಿ ಹೋಗಿ ಸಮುದ್ರದೊಳಗೆ ಕೂತ್ಕೊಂಡು ಬಲರಾಮನ ಭಯದಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಅಲ್ಲೇ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಬಲರಾಮ ಹೀಗೆ ಏಕಲವ್ಯನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಜಯಗಳಿಸಿ ತಾನೂ ಕೂಡ ಕೃಷ್ಣನನ್ನು ಹಿಂಬಾಲಿಸಿಕೊಂಡು ಆ ಯಾದವರಿಂದ ಭೂಷಿತವಾದಂತಹ ಸುಧರ್ಮ ಅನ್ನುವ ಸಭೆಯನ್ನ ಪ್ರವೇಶ ಮಾಡಿದ. ಕೃಷ್ಣ ಆ ಎಲ್ಲ ಯಾದವ ವೀರರನ್ನ ಸನ್ಮಾನ ಮಾಡಿ ಈ ರೀತಿಯಾದಂತಹ ಮಾತನ್ನು ಹೇಳಿದ. ನಾನು ಕೈಲಾಸ ಶಿಖರದ ದರ್ಶನವನ್ನು ಮಾಡಿದೆ. ನೀಲಲೋಹಿತನಾದಂತಹ ಭಗವಂತನಾದಂತಹ ಶಂಕರನನ್ನ ನಾನು ಪ್ರಸನ್ನಗೊಳಿಸಿದೆ. ದೇವತೆಗಳು ಮತ್ತು ಋಷಿಮುನಿಗಳಿಗೂ ಕೂಡ ನಮ್ಮ ಈ ಮಿಲನಕ್ಕೆ ಸಾಕ್ಷಿಯಾಗಿದ್ದೆವು. ನಾನು ಆ ಯಾತ್ರೆಯನ್ನು ಕೈಗೊಂಡಾಗ ಮತ್ತೊಂದು ಅದ್ಭುತವಾದ ಸಂಗತಿಯನ್ನು ನೋಡಿದೆ. ಘಂಟಾಕರ್ಣ ಮತ್ತು ಕರ್ಣ ಎಂಬ ಹೆಸರಿನ 2 ಪಿಶಾಚಿಗಳು ನನಗಲ್ಲಿ ಭೇಟಿಯಾಗಿದ್ದವು. ನನ್ನನ್ನು ನಾವು ಸ್ತೋತ್ರ ಮಾಡ್ತಿದ್ದೆವು. ನಡುವೆ ರಕ್ತದ ಪ್ರಾಣ ಮತ್ತು ಮಾಂಸದ ಭೋಜನವನ್ನು ಕೂಡ ಮಾಡ್ತಿದ್ದೆವು. ನನ್ನನ್ನು ನೋಡಿ ಬಹಳ ಸಂತೋಷಪಟ್ಟವು. ಮುಂದೆ ನಾನು ಅವುಗಳಿಗೆ ಸದ್ಗತಿಯನ್ನು ಕೊಟ್ಟೆ. ದಿವ್ಯ ಸ್ವರೂಪವನ್ನು ಪಡ್ಕೊಂಡವು. ಇದೆಲ್ಲ ಆ ಪಿಶಾಚಿಗಳ ಭೇಟಿ ಆದ ನಂತರ ಮಹಾದೇವನನ್ನ ಸಂದರ್ಶಿಸಿ ನಾನು ಈಗ ತಾನೇ ಬದರಿಕಾಶ್ರಮದ ಮೂಲಕ ದ್ವಾರಕಾನಗರದಿಂದ ಹಿಂತಿರುಗಿ ಬರ್ತಿದ್ದೇನೆ ಅಂತ ಹೇಳಿದ ಕೃಷ್ಣ. ಕೃಷ್ಣ ವಂಶೀಯರು ಆ ಕೃಷ್ಣನನ್ನ ಬಹಳವಾಗಿ ಸ್ತೋತ್ರ ಮಾಡಿದರು. ಮತ್ತೆ ಎಲ್ಲರೂ ಕೂಡ ಆತನ ಅನುಮತಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಅರಮನೆಗಳಿಗೆ ಹೊರಟು ಹೋದರು. ಕೃಷ್ಣ ತನ್ನ ಅಂತಃಪುರವನ್ನು ಪ್ರವೇಶಿಸಿ ರುಕ್ಮಿಣಿ ಸತ್ಯಭಾಮಿಯರಿಗೆ ಮೊದಲಾದವರಿಗೆ ತಾನು ಮಾಡಿದಂತಹ ಹೊಸ ಯಾತ್ರೆಯ ಬಗ್ಗೆ ವಿವರಿಸಿ ಹೇಳಿದ. ಹೀಗೆ ತನ್ನ ಅನೇಕ ಶತ್ರುಗಳನ್ನ ಸಂಹಾರ ಮಾಡಿದ ಬಳಿಕ ಆ ಕೃಷ್ಣ ತನ್ನ ರಾಜ್ಯವನ್ನು ನಿಷ್ಕಂಟಕವನ್ನಾಗಿ ಮಾಡಿ ಯಾದವರನ್ನ ಸುಖಿಗಳನ್ನಾಗಿ ಮಾಡಿದ ಅನ್ನೋಲ್ಲಿಗೆ 102ನೇ ಅಧ್ಯಾಯ ಸಮಾಪ್ತ ಆಗಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತೆ ಬಲರಾಮ ವೇಗವಾಗಿ 2 ಕೈಗಳಿಂದ ಗದೆಯನ್ನೆತ್ತಿ ಏಕಲವ್ಯನ ಮೇಲೆ ಏರಿ ಹೋದ್ನಲ್ಲ, ದೂರಕ್ಕೆ ಓಡಿ ಹೋದ ಏಕಲವ್ಯ. ಸಮುದ್ರಕ್ಕೆ ಹೆದರಿ ಬಿದ್ದ ಏಕಲವ್ಯ. ಆ ಸಮುದ್ರ ತೀರದಲ್ಲಿ ಬಲರಾಮ ನಿಂತನಂತೆ, ಬರ್ತಾನೆ ನೋಡೋಣ ಅಂತೆ. ಅದು ಹರಿವಂಶದಲ್ಲಿ ಇಲ್ಲ, ಅದಕ್ಕಾಗಿ ತಾತ್ಪರ್ಯ ನಿರ್ಣಯದ ಕಥೆಯನ್ನು ಹೇಳಿದೆ. ಏಕಲವ್ಯ ಬಹುಭೀತನಾಗಿ ಅಲ್ಲಿ ಸಮುದ್ರದಲ್ಲಿ 80 ಯೋಜನ ಅಂತಿದೆ. ಅಲ್ಲಿ ಹಿಂದೆ ಬಂದಂತೆ ಅದರ ವರ್ಣನೆ ಬೇರೆ ಇತ್ತು. ಹರಿವಂಶದಲ್ಲಿ ಬಂದಂತೆ ವ್ಯತ್ಯಾಸ ಬೇರೆ ಇತ್ತು. 5 ಯೋಜನ ಅಂತಿತ್ತು. ಅದು ಇಲ್ಲಿ ಏನಿದೆ ಅಂದ್ರೆ 80 ಯೋಜನ ಅಂತಿದೆ. ಸಮುದ್ರ 80 ಯೋಜನಾ ನಾಮ ಅತೀತ್ಯ, 80 ಯೋಜನದಷ್ಟು ದೂರ ಹೋದ. ಒಂದು ದ್ವೀಪವನ್ನೇರಿದೆ. ದ್ವೀಪವನ್ನೇರಿದ ಘಟನೆ ಹರಿವಂಶದಲ್ಲಿಲ್ಲ. ಅಲ್ಲಿಂದ ನೋಡಿದ ಬಲರಾಮ ಬರ್ತಿದ್ದಾನೇನು ಅಂತೇಳಿ. ಬಲರಾಮ ಕಾಣಲಿಲ್ಲ. ಏಕಲವ್ಯ ಅಲ್ಲೇ ಇದ್ದು ಬಿಟ್ಟ. ಈ ಏಕಲವ್ಯ ಓಡಿ ಹೋದ ಮೇಲೆ ಪೌಂಡ್ರಕ ವಾಸುದೇವನ ವಧೆ ಆದಂತಹ ಘಟನೆ ತಾತ್ಪರ್ಯ ನಿರ್ಣಯದಲ್ಲಿದೆ. ಆದರೆ ಹರಿವಂಶದಲ್ಲಿ ಬಂದಂತೆ ಪೌಂಡ್ರಕನ ವಧೆ ಮೊದಲಾಯಿತು, ಏಕಲವ್ಯನ ಫಲಾಯನ ಆಮೇಲೆ ಆಯಿತು.
ಪೌಂಡ್ರಕ ವಾಸುದೇವ ಆತ ನಕಲಿ ವಾಸುದೇವನಾಗಿದ್ದ. ಕೃಷ್ಣನಂತೆ ನಾನು ಕಾಣಬೇಕು ಅಂತ ತಿಳ್ಕೊಂಡು ಆತನಿಗೆ ಅನೇಕ ರೀತಿಯಾದಂತಹ ತಯಾರಿಗಳನ್ನು ಮಾಡ್ಕೊಂಡಿದ್ದ. ನಾಟಕದವ್ರು ಮಾಡ್ಕೊಂಡು ತಯಾರಿಗಳನ್ನು ಮಾಡ್ಕೊಂಡಿದ್ರ ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ಕೃಷ್ಣನಿಗೆ ಗರುಡ ವಾಹನ ಇತ್ತಲ್ಲ, ಅದೊಂದು ಪಕ್ಷಿ ಮತ್ತು ಒಂದು ದೇವತೆ ಕೂಡ ಹೌದು. ಈ ಪೌಂಡ್ರಕ ವಾಸುದೇವ ಏನು ಮಾಡಿದ್ದ ಅಂದ್ರೆ, ಒಂದು ಚಿನ್ನದ ಗರುಡವನ್ನು ಏರಿ ಬಂದಿದ್ದ, ಬಂಗಾರದ ಗರುಡ ಆದ. ಆ ಗರುಡಕ್ಕೆ ಬಹುಶಃ ಹಾರುವ ಸಾಮರ್ಥ್ಯ ಏನು ಇದ್ದಿರ್ಲಿಕ್ಕಿಲ್ಲ. ಶಾತಕುಂಬೆ ಗರುಡೆ ರಥಸ್ಥೆ, ಬಹುಶಃ ಹೀಗಿದ್ದಿರ್ಬೇಕದು. ಈ ರಥಗಳೇನಿರ್ತಾವಲ್ಲ, ಆ ರಥಕ್ಕೆ ಮೇಲೆ ಗರುಡದ ಆಕಾರ ಇತ್ತು. ತಿರುಪತಿಯಲ್ಲಿ ವೆಂಕಟರಮಣನ ವಾಹನಗಳನ್ನು ನೋಡಿರ್ಬೇಕು, ಗರುಡ ವಾಹನ ಅಂತ ಇರ್ತದೆ. ಗರುಡಂತೆ ಮೇಲೆ ರೆಕ್ಕೆ ಇರ್ತದೆ, ಅದ್ರ ಮೇಲೆ ಭಗವಂತನ ವಿಗ್ರಹವನ್ನು ಕೂಡಿಸಿರ್ತಾರೆ. ಕೆಳಗಡೆ ಹೊರವರು ಗರುಡ ಅಲ್ಲ, ನಮ್ಮಂಥವ್ರೆ ಸಾಮಾನ್ಯ ಮಂದಿಯೇ ಹೊರವರು. ಅದನ್ನ ಗರುಡಂತೆ ಮೇಲಿದ್ದಂಥ ವಾಹನಕ್ಕೆ ರೆಕ್ಕೆಗಳಷ್ಟೇ. ಅಂಥದ್ದೇ ಇದೊಂದು ಚಿನ್ನದ ಗರುಡನ ಆಕಾರದ ಒಂದು ರಥ ಅಷ್ಟೇ ಅದು. ಕೃಷ್ಣನಿಗೆ, ವಿಷ್ಣುವಿಗೆ ಎದೆ ಮೇಲೆ ಸ್ವಾಭಾವಿಕವಾದಂಥ ಶ್ರೀವತ್ಸ ಚಿಹ್ನೆ ಇದೆ. ಶ್ರೀವತ್ಸ ಚಿಹ್ನೆ ಅಂದ್ರೆ ಲಕ್ಷ್ಮಿಗೆ ಪ್ರತೀಕವಾದಂಥ ಚಿಹ್ನೆ, ಅದು ಸ್ವಾಭಾವಿಕವಾದ ಚಿಹ್ನೆ. ಅದು ಈತ ಏನ್ ಮಾಡಿದ್ದ ಅಂದ್ರೆ, ನನಗೂ ಅಂತ ಚಿಹ್ನೆ ಬೇಕಲ್ಲ ಅಂತ ಎದೆಯನ್ನು ಸುಟ್ಕೊಂಡಿದ್ದ ಈ ಪೌಂಡ್ರಕ ವಾಸುದೇವ. ಶ್ರೀವತ್ಸಾರ್ಥೆ ದಗ್ಧ ವಕ್ಷಸ್ಥಲಂ, ಹುಲಿಯನ್ನು ನೋಡಿ ನರಿ ಮೈಗೆ ಬರೆ ಹಾಕ್ಬೇಕು ಅಂತ ನಾವು ಗಾದೆ ಕೇಳಿದ್ವಿ. ಆದ್ರೆ ಆ ಥರ ಯಾವ ಮನುಷ್ಯನೋ ಅಥವಾ ಯಾವ ಪ್ರಾಣಿಯೂ ಮಾಡಿದ್ದು ನಾವೆಲ್ಲಿ ನೋಡಿದ್ದಿಲ್ಲ, ಬರೆ ಹಾಕೊಂಡಿದ್ದು ನಾವು ನೋಡಿರ್ಲಿಕ್ಕಿಲ್ಲ. ಆದ್ರೆ ಇದೊಂದು ಉದಾಹರಣೆ ಮಾತ್ರ ಜ್ವಲಂತ ಉದಾಹರಣೆ. ಕೃಷ್ಣನಂತೆ ನಾನು ಶ್ರೀವತ್ಸ ಚಿಹ್ನವುಳ್ಳವನಾಗಬೇಕು, ಮೆರೀಬೇಕು ಅಂತ ಹೇಳಿ ಎಲೆಯನ್ನು ಸುತ್ತಕೊಂಡು ತಾನೇ ಘಾಸಿ ಒಳಗಾಗಿದ್ದ ಆ ಮೂರ್ಖ. 4 ಭುಜಗಳು ಬೇರೆ ಬೇಕಲ್ಲ, ಕೃಷ್ಣನಿಗೆ 4 ಭುಜಗಳು ಇರ್ತಿದ್ವು, ಬೇಕಾದಾಗ 8 ಭುಜಗಳು ಇರ್ತಿದ್ವು. ಚಿನ್ನದ ಭುಜಗಳನ್ನ ಕಟ್ಕೊಂಡಿದ್ದ ಅಂತಿದೆ. ನಾಟಕದ ವೇಷಧಾರಿ ಅಂತ ಹಾಸ್ಯಾಸ್ಪದನಾಗಿದ್ದ ನೋಡುವವರ ಕಣ್ಣಿಗೆ. ಅವನ ಸುತ್ತಮುತ್ತಲಿರುವಂಥವ್ರು ಅನ್ಯಾಯಗಳೇ ಅವನನ್ನ ಗೇಲಿ ಮಾಡ್ತಿದ್ರು, ಆದ್ರೆ ಅವನ ಮುಂದೆ ಸುಮ್ಮನೆ ಇರ್ತಿದ್ರು ಅಷ್ಟೇ. ಕೃಷ್ಣ ಸುದರ್ಶನ ಚಕ್ರದಿಂದ ಪೌಂಡ್ರಕ ವಾಸುದೇವನ ಕೊರಳನ್ನು ಕತ್ತರಿಸಿದ. ಮತ್ತು ಅವನ ತಾಯಿ ಇದ್ದಲ್ಲ, ಒಂದು ಸುತನು ಅನ್ನುವಾಕೆ, ಅವಳ ತಂದೆ ಇದ್ದ ಕಾಶಿರಾಜ. ಆ ಕಾಶಿರಾಜನ ಕುತ್ತಿಗೆಯನ್ನು ಕೂಡ ಬಾಣದಿಂದ ಕತ್ತರಿಸಿದ ಕೃಷ್ಣ. ಯಾಕಂದ್ರೆ ಅದು ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತೆ ಆ ಪೌಂಡ್ರಕ ವಾಸುದೇವ ತಾನೊಬ್ಬನೇ ಬಂದಿರಲಿಲ್ಲ, ತನ್ನ ತಾಯಿಯ ತಂದೆಯನ್ನು ಕೂಡ ಕರ್ಕೊಂಡು ಬಂದಿದ್ದ ಅಂತ ಇತ್ತು. ಹಾಗಾಗಿ ಅವನ ಅಜ್ಜ ಏನಿದ್ದ, ಅಜ್ಜನ ಕುತ್ತಿಗೆಯನ್ನು ಕೂಡ ಅವನು ಕತ್ತರಿಸಿ ಹಾಕಿದ. ಮತ್ತೆ ಆ ಕಾಶಿರಾಜನ ತಲೆಯನ್ನು ಕತ್ತರಿಸಿ ಅದೇ ಬಾಣದಿಂದಲೇ ಅವನನ್ನು ಆ ತಲೆ ಹೋಗಿ ಕಾಶಿರಾಜನ ಅರಮನೆಯಲ್ಲಿ ಬೀಳುವಂತೆ ಮಾಡಿದ. ಕಾಶಿನಗರದಿಂದ ಹೊರಗೆ ಯುದ್ಧ ನಡೆದಿತ್ತು. ಕೃಷ್ಣ ಕಾಶಿರಾಜನ ರುಂಡವನ್ನು ಬಾಣದಿಂದ ಕತ್ತರಿಸಿದ. ಆ ತಲೆ ಕೆಳಗೆ ಬೀಳಲಿಲ್ಲ, ಅದೇ ಬಾಣದ ಸಹಾಯದಿಂದ ತಲೆ ಹೋಗಿ ಕಾಶಿನಗರದಲ್ಲಿ ಹೋಗಿ ಬೀಳುವಂತೆ ಮಾಡಿದ. ಯಾಕೆಂದ್ರೆ ಆ ಕಾಶಿರಾಜನ ಮಗನಾದಂತಹ ಸುದಕ್ಷಿಣ ಎಂದ ಒಬ್ಬಾತ ಇದ್ದ. ಆತನು ಮಹಾಪಾಪಿಷ್ಠನಾಗಿದ್ದ. ಅವನನ್ನು ಕೂಡ ಸಿಟ್ಟಿಗೆ ಎಬ್ಬಿಸಿ ನಾಶ ಮಾಡಬೇಕಾಗಿತ್ತು. ಕಾಶಿನಗರದ ಒಂದು ಭಾಗಕ್ಕೆ ಕಾಶಿರಾಜ ಒಡೆಯನಾಗಿದ್ದ, ಮತ್ತೊಂದು ಭಾಗಕ್ಕೆ ಪೌಂಡ್ರಕ ವಾಸುದೇವ, ಆತನ ಮಗನಾದಂತಹ ಪೌಂಡ್ರಕ ವಾಸುದೇವ ಒಡೆಯನಾಗಿದ್ದ. ಪೌಂಡ್ರಕ ವಾಸುದೇವ 2 ಅಕ್ಷೋಹಿಣಿ ಸೈನ್ಯವನ್ನ ತಂದಿದ್ದ. ಕಾಶಿರಾಜ ಅವನ ಸಹಾಯಕ್ಕಾಗಿ 3 ಅಕ್ಷೋಹಿಣಿ ಸೈನ್ಯವನ್ನು ತಂದಿದ್ದ. ಅವರಿಬ್ರು ಕೂಡ ಈ ರೀತಿಯಾಗಿ ಕೃಷ್ಣನ ಬಾಣದ ಏಟನ್ನು ತಿಂದು ಹತರಾದರು. ಪೌಂಡ್ರಕ ವಾಸುದೇವ ಮತ್ತು ಕಾಶಿರಾಜರಿಬ್ಬರನ್ನು ಕೂಡ ಕೊಂದು ಕೃಷ್ಣ ಪುನಃ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನನ್ನು ತತ್ಕ್ಷಣದಲ್ಲಿ ಹುಟ್ಟಿಸಿದ. ನಿನ್ನೆ ಹೇಳಿದ್ದೆ, ನಿನಗೆ ಸಮಾನವಾದ ಮಗ ಒಬ್ಬ ಬೇಕು ಅಂತ ಕೇಳ್ಕೊಂಡಿದ್ದಲ್ಲ, ಆ ಥರ ಅದನ್ನು ಹುಟ್ಟಿಸಿದ. ಬಲರಾಮನಿಂದ ಪರಾಜಿತರಾದ್ಮೇಲೆ ಏಕಲವ್ಯ ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿ ಅದೇ ವರವನ್ನು ಪಡ್ಕೊಂಡ. ಮುಂದೆ ಕೃಷ್ಣನ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಬಂದ. ಕೃಷ್ಣ ಅವನ ಶಸ್ತ್ರಾಸ್ತ್ರವನ್ನು ಧ್ವಂಸ ಮಾಡಿ ಅವನ ತಲೆಯನ್ನ ಚಕ್ರಾಯುಧದಿಂದ ಧ್ವಂಸ ಮಾಡಿದ. ಕೃಷ್ಣ ಏಕಲವ್ಯನನ್ನು ಕೊಂದ, ಪೌಂಡ್ರಕನನ್ನು ಕೊಂದ ಮತ್ತು ಕಾಶಿರಾಜನನ್ನು ಕೂಡ ಕೊಂದ. ಆಗ ಸುದಕ್ಷಿಣ ಅಂತ ಮಗ ಏನಿದ್ನಲ್ಲ, ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿದ್ದ. ಶಿವನನ್ನು ಕುರಿತು ತಪಸ್ಸು ಮಾಡಿ ಕೃಷ್ಣನನ್ನು ನಾಶ ಮಾಡುವಂತ ವರನ್ನು ಕೊಡು ಅಂತ ಕೇಳಿದ್ದ. ಶಿವ ಅವನಿಗೆ ದಕ್ಷಿಣಾಗ್ನಿ ಅನ್ನುವಂಥ ಒಂದು ಅಗ್ನಿಯನ್ನ ಪ್ರದಾನ ಮಾಡಿದ್ದ. ದಕ್ಷಿಣಾಗ್ನಿ, ತ್ರೇತಾಗ್ನಿ ಮತ್ತು ಆಹವನಿ ಅಗ್ನಿ ಅಂತ 3 ಅಗ್ನಿಗಳು. ಆ ಅಗ್ನಿಯನ್ನು ಪ್ರದಾನ ಮಾಡಿದ್ದ. ಆ ಅಗ್ನಿಯಲ್ಲಿ ಅಭಿಚಾರ ಹೋಮ ಮಾಡು, ಮಾಟ ಮಂತ್ರ, ವೈದಿಕ ಹೋಮ ಅಲ್ಲ, ಅಭಿಚಾರ ಹೋಮ ಮಾಡು
ಒಂದು ಭೂತಾಕಾರದ ದಕ್ಷಿಣಾಗ್ನಿ ಹೊರಗೆ ಬರ್ತದೆ. ಪ್ರಮಥ ಕನಕದೊಡನೆ ಹೊರಗೆ ಬಂದು ದ್ವಾರಕಾ ನಗರವನ್ನು ನಾಶ ಮಾಡಿ ನಿನಗೆ ಸಂಪ್ರೀತಿಯನ್ನು ಉಂಟು ಮಾಡ್ತದೆ ಅಂತ ಹೇಳಿದ್ದ. ಸುದಕ್ಷಿಣ ಹಾಗೆ ಮಾಡಿದ, ಅಭಿಚಾರ ಹೋಮ ಮಾಡಿದ, ದಕ್ಷಿಣಾಗ್ನಿಯನ್ನು ದ್ವಾರಕಾ ನಗರದ ಮೇಲೆ ಕಳಿಸಿದ. ಕೃಷ್ಣನಿಗೆ ಬಂತು ಆ ದಕ್ಷಿಣಾಗ್ನಿ. ಸುದರ್ಶನ ಚಕ್ರಕ್ಕೆ ಕೃಷ್ಣ ಆಜ್ಞಾಪನೆ ಮಾಡಿದ. ಸುದರ್ಶನ ಚಕ್ರ ಆ ಅಗ್ನಿಯನ್ನು ದೂರ ಓಡಿಸಿಬಿಡ್ತು. ಕೃಷ್ಣ ಪಗಡೆ ಆಡ್ತಾ ಇದ್ದಂತೆ, ತಾನು ಎಲ್ಲಿ ಹೋಗ್ಲಿಲ್ಲ. ಅಲ್ಲಿ ಯಾವುದೋ ಅಗ್ನಿ ಬರ್ತಿದೆ ಅಂತ ಸ್ವಲ್ಪ ನೋಡ್ಕೋ ಅಂತ ಹೇಳಿ ತಾನು ಸುದರ್ಶನ ಚಕ್ರಕ್ಕೆ ಹೇಳಿ ಕಳಿಸಿದ. ಸುದರ್ಶನ ಚಕ್ರ ಹೋಗಿ ಆ ಅಗ್ನಿಯನ್ನು ಧ್ವಂಸ ಮಾಡಿತ್ತು. ಅಭಿಚಾರಿಕ ಅಗ್ನಿ ಅಂದ್ರೆ ಯಾರಂದ್ರೆ ಈ ಪ್ರಧಾನ ಅಗ್ನಿ ಇದ್ದಾನಲ್ಲ ಅವನ ಮಗ. ಸುದರ್ಶನ ಚಕ್ರ ಅವನನ್ನು ಓಡಿಸ್ತು. ಓಡಿಸಿದಾಗ ಅವನೇನು ಮಾಡಿದ, ಅದೇನಾಯ್ತಂದ್ರೆ ಮಾಟ ಮಂತ್ರ ಪ್ರಭಾವ ಏನಂದ್ರೆ, ನೀವು ಅದನ್ನು ಸರಿಯಾಗಿ ಮಾಡಿದ್ರೆ ನಿಮ್ಗೆ ಒಂದು ಸ್ವಲ್ಪ ಉಪಯೋಗ, ಸರಿಯಾಗಿ ಮಾಡಿದ್ರೆ ನಿಮ್ಮ ಮೇಲೆ ತಿರುಗಿ ಬರ್ತದೆ, ಧೂಮ್ರಾಂಗ್ ಆಗ್ತದೆ. ಆ ಅಭಿಚಾರಿಕ ಅಗ್ನಿ ಕೃಷ್ಣನ ಮೇಲೆ ಪ್ರಯೋಗ ಮಾಡಲ್ಪಟ್ಟದ್ದು. ಕೃಷ್ಣನನ್ನು ಕೊಲ್ಲಿಕ್ಕಾಗದೆ ಆ ಸುದಕ್ಷಿಣನನ್ನ, ಆತನ ಹೆಂಡರ ಮಕ್ಕಳನ್ನ, ಆತನ ಪಟ್ಟಣವನ್ನು ಸುಟ್ಟು ಬೂದಿ ಮಾಡಿತ್ತು. ಮುಂದೆ ಸುದರ್ಶನ ಚಕ್ರ ವಾರಾಣಸಿ ನಗರವನ್ನು ಕೂಡ ಸುಟ್ಟು ಹಾಕಿತ್ತು. ಯಾಕೆಂದ್ರೆ ವರ್ಣ ಮತ್ತು ಅಸಿ ಏನಂತಕ್ಕಂಥ ಎರಡು ನದಿಗಳವು ವಾರಣಾ ನದಿಯಲ್ಲಿ. ಗಂಗಾ ನದಿ ಅಂತೂ ಒಂದು ಇದ್ದೇ ಇದೆ. ವರ್ಣ ಮತ್ತು ಅಸಿ ಅನ್ನುವಂಥ ಎರಡು ನದಿಗಳಿದ್ದರಿಂದ ವಾರಾಣಸಿ ಅಂತ ಕಾಶಿ ನಗರಕ್ಕೆ ಇನ್ನೊಂದು ಹೆಸರಿದೆ. ಅದೊಂದು ಪವಿತ್ರವಾದಂಥ ಅವಿಮುಕ್ತವಾದಂಥ ಕ್ಷೇತ್ರ, ಶಿವನ ಕ್ಷೇತ್ರ. ಅದು ಮಹಾಶ್ಮಶಾನ ಅಂತ ಅನ್ಸ್ಕೊಂಡಿರುವಂಥದ್ದು. ಪಾಪಿಷ್ಠವಾದಂಥ ಸುದಕ್ಷಿಣ ಮೊದಲಾದವರ ಆಡಳಿತಕ್ಕೊಳಗಾಗೋದು ಅಪವಿತ್ರವಾಗಿತ್ತು. ಅದನ್ನು ಸುಟ್ಟು ಪವಿತ್ರವನ್ನಾಗಿ ಮಾಡಿತು ಸುದರ್ಶನ ಚಕ್ರ. ಮಾಡಿ ಕೃಷ್ಣನ ಹಸ್ತವನ್ನು ಅಲಂಕರಿಸಿತು ಅನ್ನುವಲ್ಲಿಗೆ ಏಕಲವ್ಯ, ಪೌಂಡಕ ವಾಸುದೇವ, ಸುದಕ್ಷಿಣ ಮತ್ತು ಕಾಶಿರಾಜ ಇವರೆಲ್ಲರ ಸಂಹಾರ ಮಾಡಿದಂತಹ ಘಟನೆಯನ್ನ ನಾವು ಇವತ್ತು ಗಮನಿಸಿದ್ದೇವೆ. ಇಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.